ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು 16ನೇ ವಿಡಿಯೋ ರೀ. ಈಗಾಗಲೇ 15 ವಿಡಿಯೋಗಳು ಅಪ್ಲೋಡ್ ಮಾಡೇನಿ ರೀ. ಈ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ಸಂಬಂಧಿಸಿದಂಗೆ 15 ವಿಡಿಯೋಗಳು ಅಪ್ಲೋಡ್ ಮಾಡೇನಿ ರೀ. ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತ ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ದೊಳಗೆ ಹಿಂದಿನ ಎಲ್ಲ ವಿಡಿಯೋಗಳು ಸಿಗುತ್ತಾವ್ರಿ. ಯಾರು ಹಿಂದಿನ ವಿಡಿಯೋಗಳು ನೋಡಿಲ್ಲೋ ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ಪ್ರಸ್ತುತ ವಿಡಿಯೋದೊಳಗೆ ಕರ್ನಾಟಕದಲ್ಲಿ ಭಕ್ತಿ ಪಂಥ ಚಳುವಳಿ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಕರ್ನಾಟಕದಲ್ಲಿ ಭಕ್ತಿ ಪಂಥ ಚಳುವಳಿ. ದಯಮಾಡಿ ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಇನ್ ಕೇಸ್ ನೋಟ್ಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತಂದ್ರೆ ಅಂಥವ್ರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡೀನಿ ರೀ. ಆ ನೋಟ್ಸ್ದು PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ನಾಮಿನಲ್ ಅಮೌಂಟ್ ಪೇ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಂದರೆ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ ರೀ. ಕರ್ನಾಟಕದಲ್ಲಿ ಭಕ್ತಿ ಪಂಥ ಚಳುವಳಿ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಭಾರತದಲ್ಲಿ ಧಾರ್ಮಿಕ ಹಾಗೂ ಭಕ್ತಿ ಪಂಥ ಚಳುವಳಿಗಳು ಕ್ರಿಸ್ತಶಕ 7ನೇ ಶತಮಾನದಿಂದಲೇ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಧಾರ್ಮಿಕ ಮತ್ತು ಭಕ್ತಿ ಪಂಥ ಚಳುವಳಿಗಳು 7ನೇ ಶತಮಾನದಿಂದಲೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಓಕೆ ರೀ. ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು, ಚೈತನ್ಯರು, ಕಬೀರರು, ಮೀರಾಬಾಯಿ ಮತ್ತು ಗುರುನಾನಕರು ತಮ್ಮ ತಮ್ಮ ಧಾರ್ಮಿಕ ಸುಧಾರಣಾ ಚಳುವಳಿಯ ಮೂಲಕ ಸಾಮಾಜಿಕ ಪರಿವರ್ತನೆಗಾಗಿ ಶ್ರಮಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇವರೆಲ್ಲ ಮಹನೀಯರುಗಳ ಧಾರ್ಮಿಕ ಸುಧಾರಣಾ ಚಳುವಳಿಯ ಮೂಲಕ ಸಾಮಾಜಿಕ ಪರಿವರ್ತನೆಗಾಗಿ, ಅಂದರೆ ಸಮಾಜದಲ್ಲಿರುವಂಥ ಪದ್ಧತಿ ಏನದಲ್ಲ, ಮೂಢನಂಬಿಕೆ ಆಗಿರ್ಬೋದು, ಮೇಲು ಕೀಳಂತ ಅನ್ನೋದಾಗಿರ್ಬೋದು, ಬಡತನ ಶ್ರೀಮಂತ ಅನ್ನೋದಾಗಿರ್ಬೋದು, ಅಸ್ಪೃಶ್ಯತೆ ಆಗಿರ್ಬೋದು, ಇವೆಲ್ಲನೂ ನಿವಾರಣೆ ಮಾಡಬೇಕು ಅಂತ ತಮ್ಮ ಶಕ್ತಿ ಮೀರಿ ಶ್ರಮಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. ಅದೇ ರೀತಿ ಸೂಫಿ ಪಂಥ ಅಂತ ಇನ್ನೂ ಒಂದು ಚಳುವಳಿ ಸ್ನೇಹಿತರೆ. ಇದು ಕೂಡ ಒಂಥರ ಭಕ್ತಿ ಪಂಥ ಇದ್ದಂಗೆ. ಇದು ಸೂಫಿ ಪಂಥ ಚಳುವಳಿ ಅಂತ ಸ್ನೇಹಿತರೆ. ಈ ಸೂಫಿ ಪಂಥ ಚಳುವಳಿ ಪರ್ಷಿಯಾದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ಸೂಫಿ ಪಂಥ ಚಳುವಳಿ ಪರ್ಷಿಯಾದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮುಂದಿದ ಭಾರತದೊಳಗೆ ಎಂಟ್ರಿ ಕೊಡ್ತದೆ. ಈ ಸೂಫಿ ಪಂಥ ಚಳುವಳಿ ಭಾರತದಲ್ಲಿ ಎಂಟ್ರಿ ಕೊಟ್ಟು ಕರ್ನಾಟಕದಲ್ಲಿಯೂ ಕೂಡ ಈ ಸೂಫಿ ಪಂಥ ಚಳುವಳಿ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಓಕೆ ರೀ. ಈ ಭಕ್ತಿ ಪಂಥ ಚಳುವಳಿ ಆಗಿರಬಹುದು, ಸೂಫಿ ಪಂಥ ಚಳುವಳಿ ಆಗಿರಬಹುದು, ದಾಸ ಸಾಹಿತ್ಯ ಆಗಿರಬಹುದು, ವಚನ ಸಾಹಿತ್ಯ ಆಗಿರಬಹುದು, ಇವು ಎಲ್ಲವುಗಳ ಉದ್ದೇಶ ಒಂದೇ ಸ್ನೇಹಿತರೆ. ಮೂಢನಂಬಿಕೆ ನಿರ್ಮೂಲನೆ ಮಾಡೋದಾಗಲಿ, ಜಾತಿ ಪದ್ಧತಿ ನಿರ್ಮೂಲನೆ ಮಾಡೋದಾಗಲಿ, ಒಟ್ಟು ಸಾಮಾಜಿಕವಾಗಿ ಪರಿವರ್ತನೆ ಮಾಡಬೇಕು. ಜನಸಾಮಾನ್ಯರಲ್ಲಿ ತಿಳುವಳಿಕೆಯನ್ನು ಬೆಳೆಸಬೇಕು. ಇದೇ ಮೂಲ ಉದ್ದೇಶ. ಓಕೆ ರೀ. ಹಿಂದೂ ಧರ್ಮದ ಮೂಲ ತತ್ವ ಮತ್ತು ಧರ್ಮಶಾಸ್ತ್ರದ ನಿಯಮಗಳನ್ನು ಇವರು ಸ್ಪಷ್ಟಪಡಿಸ್ತಾರೆ. ಈ ಸಾಮಾಜಿಕ ಸುಧಾರಣೆಗಳ ಆಗ್ಲೇ ಹೇಳ್ದಂಗೆ ನೋಡ್ರಿ, ಮೂಢನಂಬಿಕೆಗಳನ್ನು ತೊಲಗಿಸುವುದು ಮತ್ತು ಸಮಾಜದಲ್ಲಿ ಸಮಾನತೆ ಸಾಧಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥ. ಸಮಾನತೆ ಅಂತಂದ್ರೆ ಎಲ್ಲರೂ ಒಂದೇ, ಇಲ್ಲಿ ಯಾರು ಹೆಚ್ಚಲ್ಲ ಮೇಲಲ್ಲ, ಎಲ್ಲರೂ ಸಮಾನರು ಅಂತ ಸಾಧಿಸುವುದೇ ಈ ಎಲ್ಲ ಚಳುವಳಿಯ ಮೂಲ ಉದ್ದೇಶ ಸ್ನೇಹಿತರೆ. ನಾವು ಮೊದಲಿಗೆ ಶಂಕರಾಚಾರ್ಯರ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. ಇವ್ರದ್ದು ಕೊಡುಗೆ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ್ರಿ. ಶಂಕರಾಚಾರ್ಯರು ಕ್ರಿಸ್ತಶಕ 788ರಲ್ಲಿ ಕೇರಳದ ತಿರುವಾಂಕೂರಿನ ಕಾಲಡಿ ಅಂತನ್ನೋ ಗ್ರಾಮದೊಳಗೆ ಜನಿಸಿರ್ತಕ್ಕಂಥದ್ದು. ನಂಬುದ್ರಿ ಶಿವಬ್ರಾಹ್ಮಣರಾದ ಶಿವಗುರು ಆಮೇಲೆ ಆರ್ಯಾಂಬರ್ ಇವರ ತಂದೆ ತಾಯಿಗಳು, ಅಂದ್ರೆ ಶಂಕರಾಚಾರ್ಯರ ತಂದೆ ತಾಯಂದಿರು ಸ್ನೇಹಿತರೆ. ಶಿವಗುರು ಮತ್ತು ಆರ್ಯಾಂಬರು ಶಂಕರಾಚಾರ್ಯರ ತಂದೆ ತಾಯಂದಿರು ಸ್ನೇಹಿತರೆ. ಓಕೆ ರೀ. ಶಂಕರಾಚಾರ್ಯರು ಸಂಸಾರಿಕ ಜೀವನದಲ್ಲಿ ಆಸಕ್ತಿ ಹೊಂದದೆ ತಾಯಿಯ ಅನುಮತಿಯನ್ನು ಪಡೆದುಕೊಂಡಿವರು ಸನ್ಯಾಸಿ ಆಗ್ತಾರೆ. ಸಂಸಾರಿಕ ಜೀವನ ಇವರಿಗೆ ಇಷ್ಟ ಇರಂಗಿಲ್ಲ ರೀ. ಆ ಸಂಸಾರಿಕ ಜೀವನದೊಳಗೆ ಇವರಿಗೆ ಆಸಕ್ತಿ ಇರಂಗಿಲ್ಲ. ತಾಯಿಯ ಅನುಮತಿಯನ್ನು ಪಡೆದುಕೊಂಡು ಇವರು ಸನ್ಯಾಸಿ ಆಗ್ತಾರೆ. ಶಂಕರಾಚಾರ್ಯರು ತಾಯಿಯ ಅನುಮತಿಯನ್ನು ಪಡೆದುಕೊಂಡು ಸನ್ಯಾಸಿ ಆಗ್ತಾರೆ ಸ್ನೇಹಿತರೆ. ಇವರು 8ರ ವಯಸ್ಸಿನಲ್ಲಿಯೇ 4 ವೇದಗಳನ್ನು ಅರ್ಥಕೊಳ್ತಾರೆ. 8ರ ವಯಸ್ಸಿನಲ್ಲಿ 4 ವೇದಗಳ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇವರ ಗುರುಗಳು ಗೋವಿಂದ ಭಗವತ್ಪಾದ ಸ್ನೇಹಿತರೆ. ಶಂಕರಾಚಾರ್ಯರ ಗುರುಗಳು ಗೋವಿಂದ
ಭಗವತ್ಪಾದ ಸ್ನೇಹಿತರೆ. ಗೌಡ ದೇಶದ ನರ್ಮದಾ ನದಿ ತೀರದಲ್ಲಿದ್ದ ಈ ಗೋವಿಂದ ಭಗವತ್ಪಾದರಿಂದ ಶಂಕರಾಚಾರ್ಯರು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಳ್ತಾರೆ. ಓಕೆ ರೀ. ನೆಕ್ಸ್ಟ್, ಶಂಕರಾಚಾರ್ಯರು ದೇಶದಾದ್ಯಂತ 3 ಬಾರಿ ಪ್ರವಾಸ ಮಾಡಿ ಕಾಶ್ಮೀರ, ನೇಪಾಳ, ಬನಾರಸ್, ಬದರಿನಾಥ, ದ್ವಾರಕ, ಪುರಿ, ತಿರುಪತಿ, ಕಾಂಚಿ ಮುಂತಾದ ಸ್ಥಳಗಳಿಗೆ ಇವರು ಭೇಟಿ ನೀಡ್ತಾರೆ ಸ್ನೇಹಿತರೆ. ಎಲ್ಲ ಸ್ಥಳಗಳಿಗೆ ಇವರು ಭೇಟಿ ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಇವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಓಕೆ ರೀ. ಅದ್ವೈತ ಸಿದ್ಧಾಂತ ಅಂದ್ರೇನು ಅಂತ ಇನ್ ಡಿಟೇಲ್ ಮಾಹಿತಿ ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ. ಓಕೆ ರೀ. ಬದರಿಯಲ್ಲಿ ತನ್ನ ಗುರುಗಳ ಆಸೆಯಂತೆ ವೇದ, ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಭಗವದ್ಗೀತೆಗಳಿಗೆ ಭಾಷ್ಯಗಳನ್ನು ರಚಿಸ್ತಾರೆ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಓಕೆ ರೀ. ಇದನ್ನು ಪ್ರಸ್ಥಾನತ್ರಯ ಅಂತ ಕರೀತಾರೆ ಸ್ನೇಹಿತರೆ. ಬದರಿಯಲ್ಲಿ ತನ್ನ ಗುರುಗಳ ಆಸೆಯಂತೆ ವೇದ, ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಭಗವದ್ಗೀತೆಗಳಿಗೆ ಭಾಷ್ಯಗಳನ್ನು ರಚನೆ ಮಾಡಿದ್ರಲ್ರಿ, ಅದಕ್ಕೆ ಪ್ರಸ್ಥಾನತ್ರಯ ಅಂತ ಕರೀತಾರೆ ಸ್ನೇಹಿತರೆ. ಏನ್ರಿ? ಪ್ರಸ್ಥಾನತ್ರಯ ಅಂತ ಕರೀತಾರೆ. ಸಮಾಜದ ಅನಿಷ್ಟಗಳಾದ ಮೂಢನಂಬಿಕೆ, ಪ್ರಾಣಿ ಬಲಿ, ಮೂರ್ತಿ ಪೂಜೆ ಮತ್ತು ಜಾತಿ ಪದ್ಧತಿಗಳನ್ನು ಶಂಕರಾಚಾರ್ಯರು ಖಂಡಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಇವರು ವೇದಾಂತ ತತ್ವದ ಆಧಾರದ ಮೇಲೆ ವೈದಿಕ ಧರ್ಮವನ್ನು ಪುನರುತ್ಥಾನಗೊಳಿಸ್ತಾರೆ, ವೈದಿಕ ಧರ್ಮವನ್ನು ಬೆಳೆಸ್ತಾರೆ ಸ್ನೇಹಿತರೆ. ಓಕೆ ರೀ. ವೈದಿಕ ಧರ್ಮ ಏನದಲ್ರಿ, ಹಿಂದೂ ಧರ್ಮದಲ್ಲಿಯೇ ಒಂದು ಪಂಥ ಸ್ನೇಹಿತರೆ, ವೈದಿಕ ಧರ್ಮ. ಓಕೆ ರೀ. ನೆಕ್ಸ್ಟ್, ಜಡ ಜಗತ್ತು ಮಾಯೆ, ಅಸತ್ಯ ಮತ್ತು ಅಶಾಶ್ವತ, ಇದನ್ನು ಶಂಕರರು ಮಾಯವಾದ ಅಂತ ಕರೀತಾರೆ. ಬ್ರಹ್ಮಂ ಸತ್ಯಂ ಜಗತ್ತು ಮಿಥ್ಯಂ ಅಂತ ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ನೋಡ್ರಿ, ಜಗತ್ತಂತ ಅನ್ನೋದು ಮಾಯೆ, ಪ್ರಪಂಚ ಅಂತ ಅನ್ನೋದು ಮಾಯೆ, ಪ್ರಪಂಚ ಇಲ್ಲ, ಇದು ಅಸತ್ಯ, ಸತ್ಯ ಅಲ್ಲ. ನಾವೇನು ಈಗ ಪ್ರಾಪಂಚಿಕ ಜೀವನ ಮಾಡ್ತೀವಲ್ಲ ಅದು ಶಾಶ್ವತ ಅಲ್ಲ ಅಂತ ಶಂಕರರು ಹೇಳ್ತಾರೆ ಸ್ನೇಹಿತರೆ. ಈ ಪ್ರಾಪಂಚಿಕ ಜೀವನ ಏನದಲ್ಲ ಇದು ಅಶಾಶ್ವತ ಅಂತ ಏನು ಶಂಕರಾಚಾರ್ಯರು ಹೇಳ್ತಾರಲ್ಲ ಅದಕ್ಕೆ ಮಾಯವಾದ ಅಂತ ಕರೀತಾರೆ ಸ್ನೇಹಿತರೆ. ಹಾಗಾಗಿ ಇವರು ಬ್ರಹ್ಮಂ ಸತ್ಯಂ ಅಂದ್ರೆ ಬ್ರಹ್ಮ ಅಂದ್ರೆ ದೇವರು ಅಂದ್ರೆ ಪರಮಾತ್ಮನೇ ಸತ್ಯ, ಜಗತ್ ಅಂತನ್ನೋದೇನದಲ್ಲ ಸುಳ್ಳು, ನಾವು ಯಾವುದೋ ಒಂದು ಮೂಢನಂಬಿಕೆ ಒಳಗೆ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಇವರು. ಬ್ರಹ್ಮಂ ಸತ್ಯಂ, ಬ್ರಹ್ಮ ಒಬ್ಬನೇ ಸತ್ಯ ಅಂದ್ರೆ ದೇವರೊಬ್ಬನೇ ಸತ್ಯ, ಪರಮಾತ್ಮ ಒಬ್ಬನೇ ಸತ್ಯ, ಪರಮಾತ್ಮ ಮಾತ್ರ ಅದಾನ. ಈ ಜಗತ್ತಂತ ಅನ್ನೋದು ಮಿಥ್ಯಂ, ಜಗತ್ತು ಮಾಯೆ, ಜಗತ್ತು ಅದ ಅಂತೀವಿ, ಜಗತ್ತಿನೊಳಗೆ ನಾವು ಬದುಕ್ತಾ ಇದ್ದೀವಿ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಅಸತ್ಯ. ಈ ರೀತಿ ಶಂಕರಾಚಾರ್ಯ ಹೇಳ್ತಾರೆ. ಜೈನ ಮತ್ತು ಬೌದ್ಧ ಧರ್ಮಗಳ ಕೆಡಕುಗಳನ್ನು ಹಾಗೂ ಮೂಢನಂಬಿಕೆಗಳನ್ನು ಶಂಕರಾಚಾರ್ಯರು ಖಂಡಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಬೌದ್ಧರ ಮಾಯಾವಾದವನ್ನು ಶಂಕರರು ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಬಳಸಿಕೊಳ್ತಾರೆ. ಹಾಗಾಗಿ ಇವರನ್ನು ಪ್ರಚನ್ನ ಬುದ್ಧ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಪ್ರಚನ್ನ ಬುದ್ಧ ಅಂತ ಯಾರನ್ನ ಕರೀತಾರ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಶಂಕರಾಚಾರ್ಯರು ಅಂತ ಉತ್ತರ ಟಿಕ್ ಮಾಡ್ಬೇಕ್ರಿ. ಓಕೆ ರೀ. ಪ್ರಚನ್ನ ಬುದ್ಧ ಅಂತ ಶಂಕರಾಚಾರ್ಯರನ್ನ ಯಾಕೆ ಕರೀತಾರ ಅಂತಂದ್ರೆ ಬೌದ್ಧರ ಮಾಯವಾದವನ್ನ ಶಂಕರರು ತಮ್ಮ ಅದ್ವೈತ ಸಿದ್ಧಾಂತದೊಳಗೆ ಅಳವಡಿಸಿಕೊಂಡಿದ್ರು, ಬಳಕೆ ಮಾಡಿದ್ರು. ಹಾಗಾಗಿ ಇವರನ್ನ ಪ್ರಚನ್ನ ಬುದ್ಧ ಅಂತ ಕರೀತಾರೆ. ಮಾಯವಾದ ಅಂತಂತಂದ್ರೆ ಏನ್ರಿ, ಆಗ್ಲೇ ಹೇಳಿನಲ್ಲ, ಜಗತ್ತಂತನ್ನೋದು ಮಾಯೆ, ಜಗತ್ತಂತನ್ನೋದು ಅಸತ್ಯ, ಜಗತ್ತಂತನ್ನೋದು ಶಾಶ್ವತ ಅಲ್ಲ, ಅಶ್ವಾಶ್ವತ, ದೇವರೊಬ್ಬನೇ ಸತ್ಯ ಅಂತ ಏನು ತತ್ವ ಪ್ರಚಾರ ಮಾಡ್ತಾರಲ್ರಿ ಅದೇ ಮಾಯವಾದ. ಈ ಮಾಯವಾದವನ್ನು ಬೌದ್ಧರು ಪಾಲನೆ ಮಾಡ್ತಿದ್ರು. ಈ ಬೌದ್ಧರು ಪಾಲನೆ ಮಾಡ್ತಕ್ಕಂಥ ಮಾಯಾವಾದವನ್ನು ಶಂಕರರು ತಮ್ಮ ಅದ್ವೈತ ಸಿದ್ಧಾಂತದೊಳಗೆ ಬಳಸಿಕೊಳ್ತಾರ. ಹಾಗಾಗಿ ಇವರನ್ನು ಪ್ರಚನ್ನ ಬುದ್ಧ ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್, ಮಹಿಳೆಯರಿಗೆ ಮೊದಲ ಬಾರಿಗೆ ದೇವರ ಆರಾಧನೆ ಮಾಡುವುದಕ್ಕಾಗಿ ಅವಕಾಶ ನೀಡ್ತಾರೆ, ಅಂದರೆ ದೇವರ ಪೂಜೆ ಮಾಡುವುದಕ್ಕಾಗಿ ಅವಕಾಶ ನೀಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಶಂಕರಾಚಾರ್ಯರು ಮಹಿಳೆಯರಿಗೆ ಮೊಟ್ಟ ಮೊದಲ ಬಾರಿಗೆ ದೇವರ ಪೂಜೆ ಮಾಡುವುದಕ್ಕಾಗಿ ಅವಕಾಶ ನೀಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್, ಶಂಕರರು ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸ್ತಾರೆ. ನೆಕ್ಸ್ಟ್,
ಇವರು 6 ದೇವರುಗಳ ಪೂಜೆಗೆ ಕರೆ ನೀಡ್ತಾರೆ. ಶಂಕರಾಚಾರ್ಯರು 6 ದೇವರುಗಳ ಪೂಜೆಗೆ ಕರೆ ನೀಡ್ತಾರೆ ಸ್ನೇಹಿತರೆ. ಶಿವ, ವಿಷ್ಣು, ಶಕ್ತಿ, ಕುಮಾರ, ಗಣೇಶ ಮತ್ತು ಸೂರ್ಯ. ಈ 6 ದೇವರುಗಳ ಪೂಜೆಗೆ ಶಂಕರಾಚಾರ್ಯರು ಕರೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ನೋಡ್ರಿ, ಒಂದೊಂದು ಪಂಥದೊಳಗೂ ಒಬ್ಬ ದೇವರನ್ನ ಪೂಜೆ ಮಾಡ್ತಿರ್ತಾರೆ. ಹಾಗಾಗಿ ಇವರು ವಿವಿಧ ಪಂಥಗಳ ಅನುಸರಿಸುವಂಥ ಎಲ್ಲ ಜನರನ್ನ ಒಟ್ಟುಗೂಡಿಸಬೇಕು ಅಂತ ಶಂಕರಾಚಾರ್ಯರು ಪ್ರಯತ್ನ ಮಾಡಿದ್ರು ಸ್ನೇಹಿತರೆ. ಹಾಗಾಗಿ ಇವರು 6 ದೇವರುಗಳ ಪೂಜೆಗೆ ಕರೆ ನೀಡ್ತಾರೆ. ಆದ್ದರಿಂದ ಇವರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಯಾಕೆ ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ? ಇವರು 6 ದೇವರುಗಳ ಪೂಜೆಗೆ ಕರೆ ನೀಡುತ್ತಾರೆ. ಈ ರೀತಿ 6 ದೇವರುಗಳ ಪೂಜೆಗೆ ಕರೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಇವರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಓಕೆ ರೀ. ನೆಕ್ಸ್ಟ್, ಶಂಕರಾಚಾರ್ಯರ ಸರ್ವಜ್ಞ ಮತ್ತು ಜಗದ್ಗುರು ಅಂತನೋ ಬಿರುದುಗಳನ್ನು ಹೊಂದಿದ್ರು ಸ್ನೇಹಿತರೆ. ನೆಕ್ಸ್ಟ್, ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಹಾಗೂ ವೇದಾಂತ ಪ್ರಚಾರಕ್ಕೆಂದು ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಅಂದ್ರೆ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಅಂದ್ರೆ ಹಿಂದೂ ಧರ್ಮದ ಪುನರ್ ಏಳಿಗೆಗಾಗಿ ಅಥವಾ ಹಿಂದೂ ಧರ್ಮದ ಬೆಳವಣಿಗೆಗಾಗಿ, ಅದರ ಜೊತೆಗೆ ವೇದಾಂತ ಪ್ರಚಾರಕ್ಕಾಗಿ ಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಮಠಗಳಿಗೆ ಪೀಠಗಳು ಅಂತ ಕರೀತಾರೆ ಅವರು. ಆ 4 ಮಠಗಳು ಯಾವ್ಯಾವು ಅಂತಂದ್ರ, ಉತ್ತರ ದಿಕ್ಕಿನೊಳಗ ಬದರಿಯ ಜ್ಯೋತಿರ್ಮಠ ಅಂತ ಉತ್ತರ ಪ್ರದೇಶ ರಾಜ್ಯದೊಳಗ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಪಶ್ಚಿಮದಲ್ಲಿ ದ್ವಾರಕದ ಕಾಳಿ ಮಠ ಗುಜರಾತ್ ರಾಜ್ಯದೊಳಗೆ ಇರುವಂಥದ್ದು. ನೆಕ್ಸ್ಟ್, ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ಒರಿಸ್ಸಾ ರಾಜ್ಯದೊಳಗೆ. ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠ ಕರ್ನಾಟಕ ರಾಜ್ಯದೊಳಗೆ. ಈ ರೀತಿ 4 ದಿಕ್ಕಿನೊಳಗೆ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಬದರಿ, ದ್ವಾರಕಾ, ಪುರಿ ಮತ್ತು ಶೃಂಗೇರಿ ಈ ಸ್ಥಳಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಶಂಕರರು ಇವುಗಳ ಜೊತೆಗೆ ಕಾಶ್ಮೀರ, ಗೋಕರ್ಣ, ಶ್ರೀಶೈಲ, ಕೊಡಲಿ, ಕೊಪ್ಪಳ, ಅವನಿ, ಸಂಕೇಶ್ವರ ಮತ್ತು ಶಿವಗಂಗೆಯಲ್ಲಿ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಆ 4 ಸ್ಥಳ ಅಲ್ಲದೆ ಈ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಈ ಎಲ್ಲ ಮಠಗಳ ಸ್ಥಾಪನೆ ಮಾಡುವ ಮೂಲ ಉದ್ದೇಶ ಏನ್ರಿ? ಹಿಂದೂ ಧರ್ಮ ಪುನರುತ್ಥಾನಗೊಳಿಸಬೇಕು, ಆಮೇಲೆ ವೇದಾಂತ ಪ್ರಚಾರ ಮಾಡಬೇಕು ಅಂತನ್ನೋದಾಗಿತ್ತು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಕೃತಿಗಳ ಬಗ್ಗೆ ನೋಡೋದಾದ್ರೆ ವಿವೇಕ ಚೂಡಾಮಣಿ, ಶಿವಾನಂದ ಲಹರಿ, ಆನಂದ ಲಹರಿ, ಸೌಂದರ್ಯ ಲಹರಿ, ಭಜ ಗೋವಿಂದಂ ಇವಿಷ್ಟು ಕೃತಿಗಳ ರಚನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇವೆಲ್ಲವೂ ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಕೃತಿಗಳ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಇವರು ಕೈಲಾಸದಿಂದ ಪಂಚಲಿಂಗಗಳನ್ನು ತಂದು ಕೇದಾರ, ನೀಲಕಂಠ, ಕಂಚಿ, ಚಿದಂಬರಂ ಮತ್ತು ಶೃಂಗೇರಿಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ. ನೋಡ್ರಿ, ಪಂಚಲಿಂಗಗಳನ್ನು ಈ 5 ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಎಲ್ಲೆಲ್ರಿ? ಕೇದಾರ, ನೀಲಕಂಠ, ಕಂಚಿ, ಚಿದಂಬರಂ ಮತ್ತು ಶೃಂಗೇರಿಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ. ಓಕೆ. ನೆಕ್ಸ್ಟ್, ಶಂಕರಾಚಾರ್ಯರು ತಮ್ಮ 32ರ ಅತಿ ಕಿರಿಯ ವಯಸ್ಸಿನಲ್ಲಿ ಮರಣ ಹೊಂದುತ್ತಾರೆ ಸ್ನೇಹಿತರೆ. ನೋಡ್ರಿ, ಕೇವಲ 32 ವಯಸ್ಸಿನೊಳಗೆ ಶಂಕರಾಚಾರ್ಯರು ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಅದ್ವೈತ ಸಿದ್ಧಾಂತ, ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಈ ಅದ್ವೈತ ಸಿದ್ಧಾಂತದ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಅದ್ವೈತ ಅಂತಂದ್ರೆ ಏಕತ್ವ ಅಥವಾ ಎರಡಲ್ಲದ್ದು ಅಂತ ಅರ್ಥ. ಅದ್ವೈತದ ಮೀನಿಂಗ್ ಏನು? ಏಕತ್ವ, ಒಂದೇ, ಎರಡಲ್ಲ, ಒಂದೇ ಅಂತ ಅರ್ಥ ಆಗ್ತದೆ. ಶಂಕರಾಚಾರ್ಯರ ಪ್ರಕಾರ ಬ್ರಹ್ಮ ಅಂದ್ರೆ ದೇವರು ಅಂತಿಮ ಸತ್ಯ, ದೇವರೇ ಅಂತಿಮ ಸತ್ಯ, ಬ್ರಹ್ಮನೇ ಅಂತಿಮ ಸತ್ಯ. ಆತ ನಿರ್ಗುಣ ಅಂತಂದ್ರೆ ಈ ದೇವರಿಗೆ ಯಾವುದೇ ಗುಣ
ವಿಶೇಷ ಇಲ್ಲದ್ದು, ಆತನಿಗೆ ಯಾವುದೇ ಗುಣ ವಿಶೇಷತೆ ಇಲ್ಲ. ಆಮೇಲೆ ನಿರಾಕಾರ, ಆತನಿಗೆ ಯಾವುದೇ ರೀತಿಯ ಆಕಾರ ಇಲ್ಲ, ಆಕಾರ ರಹಿತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ವಪ್ರಕಾಶ ಅಂದರೆ ಸ್ವಂತ ಬೆಳಕುಳ್ಳವನು. ನೆಕ್ಸ್ಟ್ ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡ್ತಾರೆ. ಶಂಕರಾಚಾರ್ಯರು ಲೌಕಿಕ ಪ್ರಪಂಚಕ್ಕೆ ಅಂದರೆ ಸಾಂಸಾರಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಕೇವಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡ್ತಾರೆ ಸ್ನೇಹಿತರೆ. ಆದ್ರಿಂದ ಅವರು ಪ್ರಪಂಚವನ್ನ ಮಾಯೆ ಅಂತ ಕರೀತಾರೆ. ಪ್ರಪಂಚವಂತ ಅನ್ನೋದು ಒಂದು ಭ್ರಮೆ, ದೇವರು ಅಂತ ಅನ್ನೋದೇ ಸತ್ಯ, ದೇವರೇ ಅಂತಿಮ ಸತ್ಯ ಅಂತ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ನಮ್ಮೊಳಗಿರುವಂತ ಆತ್ಮನೇ ಪರಮಾತ್ಮ ಅಂತ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಅವ್ರು ಏನ್ ಹೇಳ್ತಾರ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಪ್ರತಿಪಾದಿಸ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಾನೇ ಬ್ರಹ್ಮ ಅಂತ ಪ್ರತಿಪಾದಿಸ್ತಾರೆ. ಅಜ್ಞಾನಿಯು ತನ್ನ ಅಂತರ್ಯದಲ್ಲಿ ಅವನನ್ನ ಅರಿತುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕ್ತಾನ. ಈ ಸತ್ಯವನ್ನ ತಿಳಿಯಲು ಜ್ಞಾನ ಅತಿ ಅವಶ್ಯಕ ಹಾಗೂ ಅದು ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತದ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಸ್ನೇಹಿತರೆ. ಅಂತರ್ಯದಲ್ಲಿ ನಮ್ಮನ್ನು ನಾವು ಯಾರಂತ ಅರ್ಥಕೊಳ್ಬೇಕು, ನಾವೇನು ಅಂತ ತಿಳ್ಕೊಳ್ಬೇಕು. ಅದು ಬಿಟ್ಟು ನಾವು ಬಾಹ್ಯ ಪ್ರಪಂಚದಲ್ಲಿ ಹುಡುಕ್ತೀವಿ, ಅಂದ್ರೆ ಹೊರಗಿನ ಜಗತ್ತಿನಲ್ಲಿ ಹುಡುಕ್ತೀವಿ, ನಾವೇನಂತ ಜಗತ್ತಿನಲ್ಲಿ ಹುಡುಕ್ತೀವಿ. ಅಷ್ಟ ಅಜ್ಞಾನ ಅದೀವಿ ನಾವು. ನಮ್ಮನ್ನ ನಾವು ಅಂತರ್ಯದಲ್ಲಿ ತಿಳ್ಕೊಳ್ಬೇಕು. ಆ ರೀತಿ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಜ್ಞಾನ ಅತಿ ಅವಶ್ಯಕ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಜ್ಞಾನ ನಾವು ಪಡ್ಕೊಂಡಿವಿ ಅಂತಂದ್ರೆ, ನಮ್ಮನ್ನ ನಾವು ಅರ್ಥಕೊಂಡಿವಿ ಅಂತಂದ್ರೆ ನಾವು ಮೋಕ್ಷ ಪಡ್ಕೊಳ್ತೀವಿ ಅಂತ ಅನ್ನೋದು ಶಂಕರಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಶಂಕರಾಚಾರ್ಯರ ಕುರಿತು ಮಾಹಿತಿ. ನೆಕ್ಸ್ಟ್ ಇವರಿಗೆ ಸಂಬಂಧಿಸಿದಂಗೆ ಹಿಂದಿನ ಎಕ್ಸಾಮ್ದೊಳಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಮಹಿಳೆಯರಿಗೆ ಮೊಟ್ಟ ಮೊದಲಿಗೆ ದೇವತಾರಾಧನೆ ಮಾಡಲು ಜಾಗ ಮಾಡಿಕೊಟ್ಟ ಭಕ್ತಿ ಪಂಥದ ಸುಧಾರಕರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮಹಿಳೆಯರಿಗೆ ಮೊಟ್ಟ ಮೊದಲ ಬಾರಿಗೆ ದೇವರ ಪೂಜೆಯನ್ನ ಮಾಡುವುದಕ್ಕಾಗಿ ಜಾಗ ಮಾಡಿಕೊಟ್ಟ ಭಕ್ತಿ ಪಂಥದ ಸುಧಾರಕರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಶಂಕರಾಚಾರ್ಯರು. ಶಂಕರಾಚಾರ್ಯರು ಮಹಿಳೆಯರಿಗೆ ಮೊಟ್ಟ ಮೊದಲಿಗೆ ದೇವರ ಆರಾಧನೆ ಅಂದರೆ ದೇವರ ಪೂಜೆಯನ್ನ ಮಾಡುವುದಕ್ಕಾಗಿ ಜಾಗ ಮಾಡಿಕೊಟ್ಟ ಭಕ್ತಿ ಪಂಥದ ಸುಧಾರಕರು ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಶಂಕರಾಚಾರ್ಯರು ಜನಿಸಿದ ಸ್ಥಳ. ಶಂಕರಾಚಾರ್ಯರು ಯಾವ ಸ್ಥಳದಲ್ಲಿ ಜನಿಸಿದ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಲಡಿ. ಕೇರಳದ ಕಾಲಡಿ ಎಂಬ ಸ್ಥಳದಲ್ಲಿ ಜನಿಸಿದ್ರು ಸ್ನೇಹಿತರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಶಂಕರಾಚಾರ್ಯರು ಯಾವ ತಾತ್ವಿಕ ವ್ಯವಸ್ಥೆಯನ್ನ ಪ್ರತಿಪಾದಿಸಿದರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದ್ರೆ ಯಾವ ತತ್ವವನ್ನು ಪ್ರತಿಪಾದಿಸಿದ್ರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಅದ್ವೈತ ಸಿದ್ಧಾಂತ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಭಕ್ತಿ ಸಂತರಲ್ಲಿ ಯಾರು ತಮ್ಮ ಅದ್ವೈತ ಅಥವಾ ಏಕತಾವಾದ ಸಿದ್ಧಾಂತದ ಮೂಲಕ ಹಿಂದೂ ಧರ್ಮದ ಹೊಸ ದೃಷ್ಟಿಕೋನವನ್ನ ನೀಡಿದ್ರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಸಿಂಪಲ್ ಪ್ರಶ್ನೆ ಏನದ ನೋಡ್ರಿ ಇಲ್ಲಿ, ಅದ್ವೈತ ಸಿದ್ಧಾಂತ, ಅದ್ವೈತ ಅಂತಂದ್ರೆ ಅಂದ್ರೆ ಏಕತಾವಾದ, ಈ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಏನ್ರಿ ಆಪ್ಷನ್ ಬಿ ಸ್ನೇಹಿತರೆ, ಶಂಕರಾಚಾರ್ಯರು. ನೆಕ್ಸ್ಟ್ ಐದನೇ ಪ್ರಶ್ನೆ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಂಕರಾಚಾರ್ಯರು. ನೆಕ್ಸ್ಟ್ ಆರನೇ ಪ್ರಶ್ನೆ, ಮಾಯವಾದದ ಪ್ರತಿಪಾದಕರು ಯಾರು? ಮಾಯವಾದದ ಪ್ರತಿಪಾದಕರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ಶಂಕರಾಚಾರ್ಯರು. ಜಗತ್ತು ಮಾಯೆ, ಅಸತ್ಯ, ಸತ್ಯ ಅಲ್ಲ ಜಗತ್ತು ಅಂತ ಈ ಮಾಯವಾದವನ್ನು ಪ್ರತಿಪಾದನೆ ಮಾಡಿದರೆ ಯಾರು? ಶಂಕರಾಚಾರ್ಯರು. ನೆಕ್ಸ್ಟ್ ಏಳನೇ ಪ್ರಶ್ನೆ, ಆದಿ ಶಂಕರಾಚಾರ್ಯರು ನಿರ್ಮಿಸಿದ 4 ಮಠಗಳಲ್ಲಿ ಮೊದಲು ಸ್ಥಾಪಿಸಿದ ಮಠ ಯಾವುದು? ಈ ಪ್ರಶ್ನೆಯ ಉತ್ತರ ಎಕ್ಸ್ಪ್ಲೇನ್ದೊಳಗೆ ಕವರ್ ಮಾಡಿಲ್ಲ ನೋಡ್ರಿ. ಓಕೆ ರೀ, ಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಅಂದ್ರೆ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಹೌದ್ರಿ, ಆ 4 ಮಠಗಳಲ್ಲಿ ಅಥವಾ 4 ಪೀಠಗಳಲ್ಲಿ ಮೊಟ್ಟ ಮೊದಲು ಸ್ಥಾಪಿಸಿದ ಮಠ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ ನೋಡ್ರಿ.
ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಐತೆ ನೋಡ್ರಿ ಇದು. ಆಪ್ಷನ್ ಎ ಸರಿಯಾದ ಉತ್ತರ. ಶೃಂಗೇರಿ ಮೊದಲ ಮಠ ಸ್ನೇಹಿತರೆ. ಇದೆಲ್ಲಿ ಕರ್ನಾಟಕ ರಾಜ್ಯದೊಳಗೆ ಇರುವಂಥದ್ದು ಸ್ನೇಹಿತರೆ. ಈ ಶೃಂಗೇರಿ ಶಾರದಾ ಪೀಠ ಏನದಲ್ರಿ, ಶಂಕರಾಚಾರ್ಯರು ನಿರ್ಮಿಸಿರ್ತಕ್ಕಂಥ 4 ಮಠಗಳಲ್ಲಿ ಅಥವಾ 4 ಪೀಠಗಳಲ್ಲಿ ಮೊದಲನೆಯ ಪೀಠ ಸ್ನೇಹಿತರೆ, ನೆನಪಿರಲಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತದ 4 ದಿಕ್ಕುಗಳಲ್ಲಿ ಮಠಗಳನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಭಾಳ ಈಸಿ ಪ್ರಶ್ನೆ ಅದ ರೀ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಕಂಡ ಕೇಂದ್ರದಲ್ಲಿ ಆದಿ ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಒಂದು ಕೇಂದ್ರದ ಮೂಲ ಪೀಠವು ಈಗ ಅಸ್ತಿತ್ವದಲ್ಲಿಲ್ಲ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಶಂಕರಾಚಾರ್ಯರು 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರ. ಇಲ್ಲಿ 4 ಸ್ಥಳಗಳ ಹೆಸರು ಕೊಟ್ಟಾರ. ಈ 4 ಸ್ಥಳಗಳಲ್ಲಿ ಯಾವ ಸ್ಥಳದಲ್ಲಿ ಶಂಕರಾಚಾರ್ಯರ ಪೀಠ ಇಲ್ಲ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಸ್ಥಳದಲ್ಲಿ ಶಂಕರಾಚಾರ್ಯರ ಪೀಠ ಸ್ಥಾಪನೆ ಮಾಡಿಲ್ಲ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ಕಾಶಿಯಲ್ಲಿ ಶಂಕರಾಚಾರ್ಯರ ಮಠ ಸ್ಥಾಪನೆ ಮಾಡಿಲ್ಲ ಸ್ನೇಹಿತರೆ, ಅಂದರೆ ಅಲ್ಲಿ ಅಸ್ತಿತ್ವದಲ್ಲಿಲ್ಲ ಸ್ನೇಹಿತರೆ. ಪುರಿ, ಶೃಂಗೇರಿ, ದ್ವಾರಕ ಇಲ್ಲೆಲ್ಲ ಶಂಕರಾಚಾರ್ಯರ ಪೀಠಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ಪ್ರಚನ್ನ ಬುದ್ಧ ಅಂತ ಯಾರನ್ನ ಕರೀತಾರ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೋಡ್ರಿ, ಪ್ರಚನ್ನ ಬುದ್ಧದ ಅರ್ಥ ಏನ್ರಿ, ವೇಷದಲ್ಲಿ ಬೌದ್ಧ ಅಂತ ಅರ್ಥ ಆಗ್ತದೆ. ಈ ರೀತಿ ಯಾರನ್ನ ಕರೀತಾರ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಚನ್ನ ಬುದ್ಧ ಅಂತ ಶಂಕರಾಚಾರ್ಯರನ್ನ ಕರೀತಾರ. ನೆಕ್ಸ್ಟ್ 11ನೇ ಪ್ರಶ್ನೆ, ದೇವರು ಒಬ್ಬನೇ, ವೇದಗಳನ್ನು ಓದುವುದೇ ಮೋಕ್ಷಕ್ಕೆ ದಾರಿ, ಈ ಹೇಳಿಕೆಯು ಇವರದು. ಅಂದರೆ ಈ ಹೇಳಿಕೆ ಯಾರು ಹೇಳಿದ್ರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ನೋಡ್ರಿ, ಎಕ್ಸಾಕ್ಟ್ ಇದೇ ಹೇಳಿಕೆನೇ ಎಕ್ಸ್ಪ್ಲೇನ್ದೊಳಗೆ ಕವರ್ ಮಾಡಿಲ್ಲ, ಆದ್ರೆ ಈ ಪಾಯಿಂಟ್ಸ್ ಮಾತ್ರ ಕವರ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಶಂಕರಾಚಾರ್ಯರು ಏನು ಹೇಳ್ತಾರೆ, ದೇವರು ಒಬ್ಬನೇ ಅಂದ್ರೆ ದೇವರು ಸತ್ಯ, ದೇವರು ಸತ್ಯ, ಪ್ರಪಂಚ ಅಂತ ಅನ್ನೋದೆಲ್ಲ ಅಸತ್ಯ, ಇದು ಮಾಯೆ ಅಂದ್ರೆ ಸುಳ್ಳು ಅಂತ ಹೇಳ್ತಾರೆ. ನೆಕ್ಸ್ಟ್, ಮೋಕ್ಷ ನಾವು ಪಡ್ಕೊಳ್ಬೇಕಾದ್ರೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕಂತ ಹೇಳಿದ್ದೆ ಎಕ್ಸ್ಪ್ಲೇನ್ದೊಳಗೆ. ಓಕೆ ರೀ, ಇಲ್ಲೇನು ಕೊಟ್ಟಂದ್ರೆ ವೇದಗಳನ್ನು ಓದುವುದೇ ಮೋಕ್ಷಕ್ಕೆ ದಾರಿ, ಅಂದರೆ ವೇದಗಳನ್ನು ಓದುವುದು ಅಂತಂತಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದಂತ ಅರ್ಥ ಆಗ್ತದೆ. ಓಕೆ ರೀ, ಈ ವೇದಗಳನ್ನು ಓದುವುದೇ ಮೋಕ್ಷಕ್ಕೆ ದಾರಿ ಅಂತಂದ್ರೆ ಇಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದೇ ಮೋಕ್ಷಕ್ಕೆ ದಾರಿ ಅಂತ ಶಂಕರಾಚಾರ್ಯರು ಪ್ರತಿಪಾದಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 13ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ 4 ದೇವಸ್ಥಾನಗಳ ಹೆಸರು ಕೊಟ್ಟಾರೆ. ಈ 4 ದೇವಸ್ಥಾನಗಳಲ್ಲಿ ಯಾವ ದೇವಸ್ಥಾನ ಆದಿ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂದರೆ ಸ್ಥಾಪನೆ ಮಾಡಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ಶೃಂಗೇರಿಯಲ್ಲಿರುವಂಥ ಶಾರದಾ ಪೀಠ ಅಥವಾ ಶಾರದಾ ಮಠ ಶಂಕರಾಚಾರ್ಯರಿಂದ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಇದಿಷ್ಟು ಶಂಕರಾಚಾರ್ಯರ ಕುರಿತು ಸಂಪೂರ್ಣ ಮಾಹಿತಿಯಾಗಿತ್ತು. ನೆಕ್ಸ್ಟ್ ರಾಮಾನುಜಾಚಾರ್ಯರು. ಇವರು 1017ರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆರಂದೂರಿನಲ್ಲಿ ಜನಿಸಿದ್ರು ಸ್ನೇಹಿತರೆ. ಇದನ್ನೂ ಬರಬಾರ್ದ್ರಿ. ಶ್ರೀ ಪೆರಂದೂರಿನಲ್ಲಿ ಜನಿಸಿದ್ರು. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ರಾಮಾನುಜಾಚಾರ್ಯರು ಕಂಚಿ ನಗರದಲ್ಲಿ ಗುರುಗಳಾಗಿದ್ದ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸ ಮಾಡ್ತಾರೆ. ರಾಮಾನುಜಾಚಾರ್ಯರ ಗುರುಗಳ ಹೆಸರೇನ್ರಿ, ಯಾದವ ಪ್ರಕಾಶ. ಯಾದವ ಪ್ರಕಾಶ ರಾಮಾನುಜಾಚಾರ್ಯರ ಗುರುಗಳ ಸ್ನೇಹಿತರೆ. ಇವ್ರ ಹತ್ರ ವಿದ್ಯಾಭ್ಯಾಸ ಮಾಡ್ತಾರ. ತಮ್ಮ 16ನೇ ವಯಸ್ಸಿನಲ್ಲಿಯೇ ತಂಗಮ್ಮ ಅಂತನ್ನೋ ಮಹಿಳೆಯೊಂದಿಗೆ ಮದುವೆಯಾಗ್ತಾರೆ. ರಾಮಾನುಜಾಚಾರ್ಯರು ತಮ್ಮ 16ನೇ ವಯಸ್ಸಿನಲ್ಲಿಯೇ ತಂಗಮ್ಮ ಅಂತನ್ನೋ ಮಹಿಳೆಯೊಂದಿಗೆ ಮದುವೆಯಾಗ್ತಾರೆ ಸ್ನೇಹಿತರೆ. ಸಂಸಾರಿಕ ಜೀವನದೊಳಗೆ ಅವರಿಗೆ ನೆಮ್ಮದಿ ಸಿಗಂಗಿಲ್ಲ. ಸಂಸಾರಿಕ ಜೀವನದೊಳಗೆ ಅವರಿಗೆ ನೆಮ್ಮದಿ ಸಿಗಂಗಿಲ್ಲ. ಆದ್ದರಿಂದ ಅವರು ಸಂಸಾರಿಕ ಜೀವನವನ್ನು ತೊರೆದು ಸನ್ಯಾಸಿಯಾಗ್ತಾರೆ. ರಾಮಾನುಜಾಚಾರ್ಯರು ಸಂಸಾರಿಕ ಜೀವನವನ್ನು ತೊರೆದು ಸನ್ಯಾಸಿಯಾಗ್ತಾರೆ ಸ್ನೇಹಿತರೆ. ಸನ್ಯಾಸಿಯಾಗಿ ಶ್ರೀರಂಗಂನ ವೈಷ್ಣವ ಪೀಠವನ್ನು ಅಲಂಕರಿಸಿ
ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಒಂದು ಪ್ರಮುಖ ಮಾಹಿತಿ ಏನು ಅಂತಂದ್ರೆ, ತಮಿಳುನಾಡಿನಲ್ಲಿ ನೆಲೆಸಿರುವಂಥ ಇವರು ತಮಿಳುನಾಡಿನಲ್ಲಿಯೇ ಈ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ಆಗಂಗಿಲ್ಲ ಸ್ನೇಹಿತರೆ. ಇವರಿಗೆ ಯಾಕೆ ಆಗಂಗಿಲ್ಲ ಅಂತಂದ್ರೆ, ತಮಿಳುನಾಡಿನಲ್ಲಿ ಚೋಳರ ಆಳ್ವಿಕೆ ಮಾಡ್ತಿರ್ತಾರ. ಚೋಳರ ಅರಸನಾದ ಕುಲುತುಂಗ ಚೋಳ ಈತ ಶೈವ ಮತಸ್ಥನಾಗಿರ್ತಾನ್ರಿ. ಈ ಕುಲುತುಂಗ ಚೋಳ ಶೈವ ಮತಸ್ಥನಾಗಿರ್ತಾನ. ರಾಮಾನುಜಾಚಾರ್ಯರ ಈ ವೈಷ್ಣವ ಧರ್ಮ ಪ್ರಚಾರ ಮಾಡೋದು ಆತನಿಗೆ ಇಷ್ಟ ಆಗಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಈತ ಶೈವ ಮತಸ್ಥನಾಗಿರ್ತಾನೆ. ಹಾಗಾಗಿ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರ್ತಾರೆ ಸ್ನೇಹಿತರೆ. ತನ್ನ ನೆಲೆಯಲ್ಲಿಯೇ ವೈಷ್ಣವ ಧರ್ಮ ಪ್ರಚಾರ ಮಾಡೋಕ್ಕಾಗಂಗಿಲ್ಲ ಸ್ನೇಹಿತರೆ. ಆದರೆ ಇವರು ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನ ಆಳ್ವಿಕೆ ಮಾಡ್ತಿರ್ತಾನ. ಈತ ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡ್ತಾನೆ ಸ್ನೇಹಿತರೆ. ಆಶ್ರಯ ನೀಡದ ಅಷ್ಟೇ ಅಲ್ಲದೆ ಈ ರಾಮಾನುಜಾಚಾರ್ಯರ ಪ್ರಭಾವದಿಂದ ಈ ವಿಷ್ಣುವರ್ಧನ ಜೈನನಾಗಿದ್ದವನು ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ತಾನೆ ಸ್ನೇಹಿತರೆ. ಮತಾಂತರಗೊಂಡು ಈತನ ಮೂಲ ಹೆಸರು ಬಿಟ್ಟಿದೇವ ಸ್ನೇಹಿತರೆ. ಈತನ ಮೂಲ ಹೆಸರು ಬಿಟ್ಟಿದೇವ. ಈ ಬಿಟ್ಟಿದೇವ ಅಂತ ಇರ್ತಕ್ಕಂಥ ಹೆಸರನ್ನು ವೈಷ್ಣವ ಧರ್ಮ ಸ್ವೀಕಾರ ಮಾಡಿಕೊಂಡು ವಿಷ್ಣುವರ್ಧನ ಅಂತ ತನ್ನ ಹೆಸರನ್ನು ಬದಲಾಯಿಸಿಕೊಳ್ತಾನೆ ಸ್ನೇಹಿತರೆ. ವಿಷ್ಣುವರ್ಧನ ಅಂತ ಹೆಸರನ್ನು ಬದಲಾಯಿಸಿಕೊಂಡು ಇದೇ ಹೆಸರಿನ ಮೇಲೆ ಖ್ಯಾತಿ ಗಳಿಸ್ತಾನೆ ಸ್ನೇಹಿತರೆ. ಓಕೆ ರೀ. ಈ ವಿಷ್ಣುವರ್ಧನನ ಅವಧಿಯೊಳಗೆ ರಾಮಾನುಜಾಚಾರ್ಯರು ಕರ್ನಾಟಕದೊಳಗೆ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿ ಜನಪ್ರಿಯಗೊಳಿಸ್ತಾರೆ ಸ್ನೇಹಿತರೆ. ಓಕೆ ರೀ. ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಸ್ಥಾಪಿಸಿ ಅಲ್ಲಿಯೇ 20 ವರ್ಷಗಳ ಕಾಲ ನೆಲೆಸಿರುವಂಥದ್ದು. ಮುಂದೆ ಕುಲುತುಂಗ ಚೋಳನ ಮರಣ ಆಗ್ತದ್ರಿ. ಮರಣ ಆದ ನಂತರ ರಾಮಾನುಜಾಚಾರ್ಯರು ತಿರ್ಗಾ ತಮಿಳುನಾಡಿಗೆ ಹೋಗ್ತಾರೆ. ತಮಿಳುನಾಡಿಗೆ ಹಿಂದಿರುಗ್ತಾರೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ರಾಮಾನುಜಾಚಾರ್ಯರ ಪ್ರಮುಖ ಕೃತಿಗಳ ಬಗ್ಗೆ ನೋಡೋದಾದ್ರೆ ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತಾ ಭಾಷ್ಯ ಮತ್ತು ಶ್ರೀಭಾಷ್ಯ. ಇವಿಷ್ಟು ರಾಮಾನುಜಾಚಾರ್ಯರ ಪ್ರಮುಖ ಕೃತಿಗಳ ಸ್ನೇಹಿತರೆ. ನೆಕ್ಸ್ಟ್ ಇವರು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರುವಂಥದ್ದು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ್ರು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಓಕೆ ರೀ. ಶ್ರೀ ಅಥವಾ ಲಕ್ಷ್ಮಿ ಆರಾಧನೆಗೆ ಪ್ರಾಮುಖ್ಯತೆ ನೀಡಿರುವುದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಕರೆಯಲಾಗ್ತದೆ. ಶ್ರೀ ಅಥವಾ ಲಕ್ಷ್ಮಿ ಆರಾಧನೆಗೆ ಪ್ರಾಮುಖ್ಯತೆ ನೀಡ್ತಾರೆ. ಶ್ರೀ ಅಥವಾ ಲಕ್ಷ್ಮಿಯ ಪೂಜೆಗೆ ಪ್ರಾಮುಖ್ಯತೆ ನೀಡ್ತಾರೆ. ಆದ್ದರಿಂದ ಇವರ ಅನುಯಾಯಿಗಳನ್ನು ಅಂದರೆ ರಾಮಾನುಜಾಚಾರ್ಯರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಕೇಳ್ಯಾರ ಹಿಂದಿನ ಎಕ್ಸಾಮ್ದಾಗ. ಓಕೆ ರೀ. ನೆಕ್ಸ್ಟ್ ಶಂಕರಾಚಾರ್ಯರು ಮಾಯವಾದವನ್ನು ಖಂಡಿಸಿದ್ರು ಸ್ನೇಹಿತರೆ. ಇಲ್ಲಿ ರಾಮಾನುಜಾಚಾರ್ಯರಾಗ್ಬೇಕು ಸ್ನೇಹಿತರೆ. ಇದು ರಾಮಾನುಜಾಚಾರ್ಯರು ಮಾಯವಾದವನ್ನು ಖಂಡಿಸ್ತಾರೆ. ಶಂಕರಾಚಾರ್ಯರು ಮಾಯವಾದವನ್ನು ಪ್ರತಿಪಾದನೆ ಮಾಡಿದರೆ ರಾಮಾನುಜಾಚಾರ್ಯರು ಆ ಮಾಯವಾದವನ್ನು ಖಂಡಿಸ್ತಾರೆ ಸ್ನೇಹಿತರೆ. ಇವರ ಪ್ರಕಾರ, ರಾಮಾನುಜಾಚಾರ್ಯರ ಪ್ರಕಾರ ದೇವರು ಅದಾನ. ರಾಮಾನುಜಾಚಾರ್ಯರ ಪ್ರಕಾರ ದೇವರು ಅದಾನ. ಅದೇ ರೀತಿ ದೇವ್ರು ಯಾವ ರೀತಿ ಸತ್ಯನೋ ಪ್ರಪಂಚನೂ ಕೂಡ ಸತ್ಯ ಅಂತ ಹೇಳ್ತಾನೆ. ಶಂಕರಾಚಾರ್ಯರು ಪ್ರಪಂಚ ಅನ್ನೋದೆಲ್ಲ ಭ್ರಮೆ, ಪ್ರಪಂಚ ಸುಳ್ಳು, ಆಮೇಲೆ ಪ್ರಪಂಚ ಅಂತ ಅನ್ನೋದು ಅಸತ್ಯ ಅಂತ ಪ್ರತಿಪಾದನೆ ಮಾಡಿದರೆ ರಾಮಾನುಜಾಚಾರ್ಯರು ಪ್ರಪಂಚ ಅಂತ ಅನ್ನೋದು ಅದ, ಪ್ರಪಂಚ ಸತ್ಯ, ಅದಲ್ಲದೆ ಪರಮಾತ್ಮನೂ ಸತ್ಯ, ಸ್ವತಂತ್ರ ಮತ್ತು ಶಾಶ್ವತ ಅಂತ ಪ್ರತಿಪಾದನೆ ಮಾಡ್ತಾರೆ. ರಾಮಾನುಜಾಚಾರ್ಯರು ಏನು ಪ್ರತಿಪಾದನೆ ಮಾಡ್ತಾರೆ? ಪರಮಾತ್ಮನೂ ಅದಾನ, ಆಮೇಲೆ ಅದ್ರ ಜೊತೆಗೆ ಪ್ರಪಂಚನೂ ಕೂಡ ಸತ್ಯ ಅಂತ ಹೇಳ್ತಾರೆ. ಈ ರೀತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಆತ್ಮ ಮತ್ತು ಪರಮಾತ್ಮ, ಚಿತ್ ಮತ್ತು ಅಚಿತ್ಗಳು ದೇವರ ಅಧೀನ. ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾರೆ ಇವರು. ಚಿತ್ ಅಂತಂತಂದ್ರೆ ಆತ್ಮ, ಅಚಿತ್ ಅಂತಂದ್ರೆ ಪರಮಾತ್ಮ. ಈ ಆತ್ಮ ಮತ್ತು ಪರಮಾತ್ಮ ದೇವರ ಅಧೀನದೊಳಗಿರ್ತಾವ, ಒಂದನ್ನು ಬಿಟ್ಟು ಒಂದು ಇಲ್ಲ. ಪರಮಾತ್ಮ ಇಲ್ಲ ಅಂತಂದ್ರೆ ನಮ್ದು ಆತ್ಮ
ಅಸ್ತಿತ್ವದೊಳಗೆ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಆತ್ಮವೇ ಪರಮಾತ್ಮ, ನಮ್ಮ ಆತ್ಮ ಪರಮಾತ್ಮನ ಅಧೀನದೊಳಗದ ಅಂತ ಹೇಳ್ತಾರೆ ಸ್ನೇಹಿತರೆ ಅವರು. ಓಕೆ ರೀ. ನೆಕ್ಸ್ಟ್, ರಾಮಾನುಜಾಚಾರ್ಯರು ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನ ಅಂತ ಪ್ರತಿಪಾದಿಸ್ತಾರೆ. ನೀವು ಮೋಕ್ಷ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಡಿಬೇಕಂತ ಹೇಳ್ತಾರೆ ಅವರು. ರಾಮಾನುಜಾಚಾರ್ಯರ ಭಕ್ತಿ ಮಾರ್ಗದಲ್ಲಿ 2 ಅಂಶಗಳದಾವ ಸ್ನೇಹಿತರೆ. ಏನೇನು ಆ 2 ಅಂಶಗಳು? ಒಂದನೇದು ಪ್ರಪತ್ತಿ, ಎರಡನೇದು ಆಚಾರ್ಯಾಭಿಮಾನ. ಪ್ರಪತ್ತಿ ಅಂತಂದ್ರೆ ಏನ್ರಿ? ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು. ಎರಡನೇದ್ದು ಆಚಾರ್ಯಾಭಿಮಾನ ಅಂದ್ರೆ ಗುರುವಿಗೆ ಶರಣಾಗೋದು. ದೇವರಿಗೆ ಶರಣಾಗೋದು ಒಂದನೇದ್ದು, ಎರಡನೇದ್ದು ಗುರುವಿಗೆ ಶರಣಾಗೋದು ಸ್ನೇಹಿತರೆ. ಇವೆರಡು ಭಕ್ತಿ ಮಾರ್ಗದ ಅಂಶಗಳ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸ್ತಾರೆ. ರಾಮಾನುಜಾಚಾರ್ಯರು ಮುಕ್ತಿ ಸಾಧನೆಗೆ ನಮ್ಮ ಜೀವನ ಪಾವನ ಆಗಬೇಕು, ಮುಕ್ತಿ ಪಡಿಬೇಕಂದ್ರೆ ಭಕ್ತಿ ಮಾರ್ಗನೇ ಒಂದು ಸಾಧನ ಅಂತ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸ್ತಾರೆ. ಇದ್ರ ಮೇಲೆ ಪ್ರಶ್ನೆ ಆಗ್ಯದ್ರಿ ಹಿಂದಿನ ಎಕ್ಸಾಮ್ದಾಗ, ನೆನಪಿರಲಿ. ನೆಕ್ಸ್ಟ್, ಇವರು ಜಾತಿ ಸಾಮರಸ್ಯವನ್ನು ಪ್ರೋತ್ಸಾಹಿಸ್ತಾರೆ. ಅಂದ್ರೆ ಎಲ್ಲ ಜಾತಿಯರ ಒಂದಾಗಿರಬೇಕು, ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಜಾತಿವಾದವನ್ನು ಖಂಡಿಸುವ ಮೂಲಕ ಭಕ್ತಿ ತತ್ವವನ್ನು ಎಲ್ಲ ಜಾತಿಯವರಿಗೆ ಉಪದೇಶ ಮಾಡ್ತಾರೆ. ಮೇಲು ಕೀಳು ಅಂತ ಈ ರೀತಿ ಭೇದ ಭಾವ ಮಾಡಬೇಡ್ರಿ ಅಂತ ಹೇಳಿ ಜಾತಿವಾದವನ್ನು ಖಂಡಿಸಿ ಎಲ್ಲ ಜಾತಿಯವರಿಗೆ ಭಕ್ತಿ ತತ್ವವನ್ನು ಉಪದೇಶ ಮಾಡ್ತಾರೆ ಸ್ನೇಹಿತರೆ. ಯಾವ ರೀತಿ ದೇವರಿಗೆ ಶರಣಾಗಬೇಕು, ಯಾವ ರೀತಿ ಗುರುವಿಗೆ ಶರಣಾಗಬೇಕಂತ ಅನ್ನೋದ್ರ ಬಗ್ಗೆ ಉಪದೇಶ ಮಾಡ್ತಾರೆ. ಅದೇ ರೀತಿ ಯಾವ ಆಸೆ ಇಲ್ಲದೆ ಭಗವಂತನಿಗೆ ಶರಣಾಗಬೇಕು ಅಂತ ತಿಳಿಸ್ತಾರೆ. ಮತ್ತು ದೇವ್ರ ಹತ್ರ ಹೋಗಿ, ದೇವರೇ ಹೆಂಗಾರನ್ನು ಮಾಡಿ ನನಗೊಂದು ಕೋಟಿ ರೊಕ್ಕ ಬರುವಂಗೆ ಮಾಡಪ್ಪ, ಇಲ್ಲ ನನ್ನ ಮನ್ಯಾಗ ಎಲ್ಲಾನು ಸಂಪೂರ್ಣ ಸಂಪತ್ತಿರುವಂಗೆ ಮಾಡು, ಈ ರೀತಿ ಆಸೆ ಇಟ್ಕೊಳ್ಬಾರ್ದು. ಭಗವಂತನಿಗೆ ಯಾವುದೇ ರೀತಿಯ ಆಸೆ ಇಲ್ಲದಂಗೆ ಶರಣಾಗಬೇಕು ಅಂತ ತಿಳಿಸ್ತಾರವು. ನೆಕ್ಸ್ಟ್, ರಾಮಾನುಜಾಚಾರ್ಯರು ಜನನದ ಭೇದವಿಲ್ಲದೆ ಎಲ್ಲ ವರ್ಗದ ಭಕ್ತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ನೀಡ್ತಾರೆ. ಅಸ್ಪೃಶ್ಯರನ್ನ ಅಂದ್ರೆ ಕೆಳಜಾತಿಯವರನ್ನ ತಿರುಕುಲತ್ತರ್ ಅಥವಾ ಶ್ರೀಹರಿಯ ವಂಶಸ್ಥರು ಅಂತ ಕರೀತಾರೆ. ಅಸ್ಪೃಶ್ಯರನ್ನ ತಿರುಕುಲತ್ತರ್ ಅಥವಾ ಶ್ರೀಹರಿಯ ವಂಶಸ್ಥರು ಅಂತ ಕರೀತಾರೆ. ಅಂದ್ರೆ ಅವರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನದೊಳಗೆ ಎಲ್ಲ ಜಾತಿಯರಿಗೆ ಹೋಗೋಕ್ಕೆ ಅವಕಾಶ ಇತ್ತು ಸ್ನೇಹಿತರೆ. ಪ್ರವೇಶಕ್ಕೆ ಅವಕಾಶ ಇತ್ತಂದ್ರೆ ದರ್ಶನ ಪಡ್ಕೊಳ್ಳೋಕೆ ಅವಕಾಶ ಇತ್ತು ಸ್ನೇಹಿತರೆ. ಅದರಲ್ಲಿಯೂ ಅಸ್ಪೃಶ್ಯರನ್ನ ಅಥವಾ ಕೆಳಜಾತಿಯರನ್ನ ತಿರುಕುಲತ್ತರ್ ಅಥವಾ ಶ್ರೀಹರಿಯ ವಂಶಸ್ಥರು ಅಂತ ಕರೀತಾರೆ ಅವರನ್ನು. ರಾಮಾನುಜಾಚಾರ್ಯರ ಅಸ್ಪೃಶ್ಯರನ್ನ ಶ್ರೀಹರಿಯ ವಂಶಸ್ಥರು ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್, ಇವರು ಮೇಲುಕೋಟೆ ಮತ್ತು ದಕ್ಷಿಣ ಭಾರತದಲ್ಲಿ ಅನೇಕ ಭವ್ಯ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾಗಿರುವಂಥದ್ದು. ನೆಕ್ಸ್ಟ್, ಕ್ರಿಸ್ತಶಕ 1137ರಲ್ಲಿ ತಮ್ಮ 120ನೇ ವಯಸ್ಸಿನಲ್ಲಿ ಮರಣ ಹೊಂದ್ತಾರೆ. ರಾಮಾನುಜಾಚಾರ್ಯರ ಸಮಾನತೆಯ 216 ಅಡಿ ಎತ್ತರದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿರುವಂಥದ್ದು. ಇದನ್ನು ಭದ್ರ ವೇದಿಕೆ ಅಂತನ್ನೋ ಹೆಸರಿನ 54 ಅಡಿ ಎತ್ತರದ ಬೇಸ್ ಕಟ್ಟಡದ ಮೇಲೆ ಜೋಡಿಸಲಾಗಿರುವಂಥದ್ದು ಸ್ನೇಹಿತರೆ. ಓಕೆ ರೀ. ಇದಿಷ್ಟು ರಾಮಾನುಜಾಚಾರ್ಯರ ಕುರಿತು ಮಾಹಿತಿ. ಇವರಿಗೆ ಸಂಬಂಧಿಸಿದಂಗೆ ಎಕ್ಸಾಮ್ದೊಳಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. 14ನೇ ಪ್ರಶ್ನೆ, ರಾಮಾನುಜಾಚಾರ್ಯರ ಕುಳಿತುಕೊಳ್ಳುವ ಭಂಗಿಯಲ್ಲಿರುವ ವಿಶ್ವದ 2ನೇ ಅತಿ ಎತ್ತರದ ಪ್ರತಿಮೆಯನ್ನು ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಭಾರತದ ಪ್ರಧಾನಿ ಉದ್ಘಾಟಿಸಿದರು. ಕೆಳಗಿನ ಯಾವ ಹೇಳಿಕೆಯು ರಾಮಾನುಜರ ಬೋಧನೆಗಳನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಾರೆ. ಈ 4 ಆಪ್ಷನ್ಸ್ದೊಳಗೆ ರಾಮಾನುಜಾಚಾರ್ಯರ ಬೋಧನೆಯನ್ನು ಗುರುತಿಸ್ಬೇಕು ಸ್ನೇಹಿತರೆ. ಸರಿಯಾದ ಬೋಧನೆಯನ್ನು ಗುರುತಿಸ್ಬೇಕು. ಆಪ್ಷನ್ ಆ್ಯಕ್ಚುಲಿ ಸಿ ಅಂತ ಕೊಟ್ಟಾರೆ. ತಾರ್ಕಿಕ ವಾದಗಳು ಅತ್ಯುನ್ನತ ಆನಂದಕ್ಕಾಗಿ ಅತ್ಯಗತ್ಯ ಸಾಧನಗಳಾಗಿವೆ ಅಂತ ಕೊಟ್ಟಾರ. ಬಟ್ ಇದು ಆನ್ಸರ್ ನನಗೇನು ಕರೆಕ್ಟ್ ಅಂತ ಅನ್ಸಂಗಿಲ್ಲ. ಆಪ್ಷನ್ ಎ ಸರಿಯಾದ ಉತ್ತರ ಅಂತ ನನಗನ್ನಿಸ್ತದೆ ಸ್ನೇಹಿತರೆ. ಮೋಕ್ಷದ ಅತ್ಯುತ್ತಮ ಸಾಧನ ಅಂತಂದ್ರೆ ಭಕ್ತಿ, ಇದು ಅನ್ನಿಸ್ತದ. ಈ ಆನ್ಸರ್ನ ಒಮ್ಮೆ ಕ್ಲಾರಿಫೈ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ 15ನೇ ಪ್ರಶ್ನೆ, ರಾಮಾನುಜಾಚಾರ್ಯರು ಈ ಕೆಳಗಿನ ಯಾವುದಕ್ಕೆ ಒತ್ತು ಕೊಟ್ಟರು? ಆಪ್ಷನ್ ಡಿ ಸರಿಯಾದ ಉತ್ತರ. ಭಕ್ತಿಗೆ ಹೆಚ್ಚು ಒತ್ತನ್ನು ಕೊಟ್ಟರು ಸ್ನೇಹಿತರೆ. ಮೋಕ್ಷಕ್ಕೆ ಭಕ್ತಿಯ ಮಾರ್ಗ ಅಂತ ಭಕ್ತಿಗೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು. ನೆಕ್ಸ್ಟ್ 16ನೇ ಪ್ರಶ್ನೆ,
ಯಾರ ಅನುಯಾಯಿಗಳನ್ನು ಶ್ರೀ ವೈಷ್ಣವ ಎಂದು ಕರೆಯುತ್ತಾರೆ? ಅಂದರೆ ಶ್ರೀ ವೈಷ್ಣವರು ಅಂತ ಕರೀತಾರ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ರಾಮಾನುಜಾಚಾರ್ಯರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ, ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, ಭಕ್ತಿ. ನೋಡ್ರಿ ಸ್ನೇಹಿತರೆ, ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯವೇ ಭಕ್ತಿ. ನೆಕ್ಸ್ಟ್ ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಬಳಿಯ ಕುಂಜಾರ ಬೆಟ್ಟದ ಬದಿಯಲ್ಲಿರುವ ಪಾಜಕ ಅಂತನ್ನೋ ಗ್ರಾಮದಲ್ಲಿ ಕ್ರಿಸ್ತಶಕ 1238ರಲ್ಲಿ ಜನಿಸಿದರು. ತಂದೆ ನಾರಾಯಣ ಭಟ್ಟ, ತಾಯಿ ವೇದಾವತಿ. ಇವರ ಮೊದಲ ಹೆಸರು ವಾಸುದೇವ. ಸ್ನೇಹಿತರೆ, ಮಧ್ವಾಚಾರ್ಯರ ಮೊದಲ ಹೆಸರು ವಾಸುದೇವ. ಇವರನ್ನು ಪೂರ್ಣ ಪ್ರಜ್ಞ, ಪೂರ್ಣಬೋಧ, ಆನಂದ ತೀರ್ಥ ಅಂತನ್ನೋ ಹೆಸರುಗಳಿಂದ ಕರಿತಾ ಇದ್ರು. ಮಧ್ವಾಚಾರ್ಯರನ್ನು ಪೂರ್ಣ ಪ್ರಜ್ಞ, ಪೂರ್ಣಬೋಧ, ಆನಂದ ತೀರ್ಥ ಅನ್ನೋ ಹೆಸರುಗಳಿಂದ ಕರಿತಾ ಇದ್ರು ಸ್ನೇಹಿತರೆ. ಓಕೆ ರೀ. ಇವರ ಗುರುಗಳು ಅಚ್ಯುತ ಪ್ರೇಕ್ಷ ಮಧ್ವಾಚಾರ್ಯರ ಗುರುಗಳ ಸ್ನೇಹಿತರೆ. ಇವರು ಶೀಘ್ರವೇ ವೇದ, ಪುರಾಣ ಮತ್ತು ಇತಿಹಾಸದ ವಿದ್ವಾಂಸರಾಗಿರುವಂಥದ್ದು. ಮಧ್ವಾಚಾರ್ಯರು ಅತಿ ಬೇಗನೆ ವೇದ, ಪುರಾಣ ಮತ್ತು ಇತಿಹಾಸದ ವಿದ್ವಾಂಸರಾಗಿರುವಂಥದ್ದು. ಇವರ ಗುರು ಅಚ್ಯುತ ಪ್ರೇಕ್ಷರು ಅದ್ವೈತ ಮತಿಗಳಾಗಿದ್ದರು. ಇವರು ಅದ್ವೈತ ಸಿದ್ಧಾಂತವನ್ನು ಪಾಲನೆ ಮಾಡ್ತಿದ್ರು. ಮಧ್ವಾಚಾರ್ಯರಿಗೆ ಗುರುಗಳೊಂದಿಗೆ ಭಿನ್ನಾಭಿಪ್ರಾಯಗಳ ಹೊಂದಲಾರಂಭಿಸ್ತಾವ. ಅಲ್ಲದೆ ತಮ್ಮದೇ ಸಿದ್ಧಾಂತವನ್ನು ಮಧ್ವಾಚಾರ್ಯರು ವಿಕಾಸನಗೊಳಿಸ್ತಾರೆ. ಅಂದ್ರೆ ತಮ್ಮದೇ ಸಿದ್ಧಾಂತವನ್ನು ಪ್ರಾರಂಭಿಸ್ತಾರೆ. ಅವರು ಉತ್ತರ ಭಾರತದ ವ್ಯಾಪಕ ಪ್ರವಾಸ ಕೈಗೊಂಡು ಕಾಶಿ, ಬದರಿ, ಕೇದಾರ, ಹರಿದ್ವಾರ, ಗಯಾ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಮಧ್ವಾಚಾರ್ಯರು ಈ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಸ್ನೇಹಿತರೆ. ಉತ್ತರ ಭಾರತದಿಂದ ಹಿಂದಿರುಗಬೇಕಾದ್ರೆ ದ್ವಾರಕೆಯಿಂದ ಶ್ರೀಕೃಷ್ಣನ ವಿಗ್ರಹ ಮತ್ತು ಬಲರಾಮನ ವಿಗ್ರಹಗಳನ್ನು ತಂದು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು, ಮಲ್ಪೆಯಲ್ಲಿ ಬಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಮಧ್ವಾಚಾರ್ಯರು ಉತ್ತರ ಭಾರತದ ಪ್ರವಾಸದಿಂದ ಹಿಂದಿರುಗಬೇಕಾದ್ರೆ ದ್ವಾರಕೆಯಿಂದ ಶ್ರೀಕೃಷ್ಣನ ಮತ್ತು ಬಲರಾಮನ ವಿಗ್ರಹಗಳನ್ನು ತಂದು, ದ್ವಾರಕೆಯಿಂದ ಶ್ರೀಕೃಷ್ಣ ಮತ್ತು ಬಲರಾಮನ ವಿಗ್ರಹಗಳನ್ನು ತಂದು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು, ಮಲ್ಪೆಯಲ್ಲಿ ಬಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ. ಶ್ರೀಕೃಷ್ಣನ 8 ಪತ್ನಿಯರ ಜ್ಞಾಪಕಾರ್ಥವಾಗಿ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಅಂತಂದರೆ 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 8 ಮಠಗಳ ಲಿಸ್ಟ್ ಇಲ್ಲಿ ಐತಿ ನೋಡಿ ಸ್ನೇಹಿತರೆ. 1ನೇದು ಸೋದೆ ಮಠ, 2ನೇದು ಶಿರೂರು ಮಠ, 3ನೇದು ಕಾಣಿಯೂರು ಮಠ, 4ನೇದು ಪೇಜಾವರ ಮಠ, 5ನೇದು ಪಾಲಿಮಾರು ಮಠ, 6ನೇದು ಅದಮಾರು ಮಠ, 7ನೇದು ಕೃಷ್ಣಾಪುರ ಮಠ, 8ನೇದು ಪುತ್ತಿಗೆ ಮಠ. ಈ ರೀತಿ ಉಡುಪಿಯೊಳಗೆ 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇವರ ಕೃತಿಗಳ ಬಗ್ಗೆ ನೋಡೋದಾದ್ರೆ, ಅಂದರೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳ ಬಗ್ಗೆ ನೋಡೋದಾದ್ರೆ, ಕೃಷ್ಣಾಮೃತ ಮಹಾರ್ಣವ, ಭಗವದ್ಗೀತಾ ಭಾಷ್ಯ, ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ, ದ್ವಾದಶ ಸೂತ್ರ, ಇವಿಷ್ಟು ಮಧ್ವಾಚಾರ್ಯರು ರಚನೆ ಮಾಡಿರುವಂಥ ಕೃತಿಗಳ್ರಿ. ನೆಕ್ಸ್ಟ್ ಮಧ್ವಾಚಾರ್ಯರು 1317ರಲ್ಲಿ ಬದರಿಯಲ್ಲಿ ನಿಧನರಾಗ್ತಾರೆ ರೀ. ಓಕೆ ರೀ. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರುವಂಥದ್ದು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರಿ. ದ್ವೈತ ಅಂದ್ರೆ ಎರಡು, ದ್ವೈತ ಅಂತಂದ್ರೆ 2 ಸ್ನೇಹಿತರೆ. ಅದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಸಂಪೂರ್ಣವಾಗಿ ತಿರಸ್ಕರಿಸ್ತಾರ್ರಿ. ಇವರು ದ್ವೈತ ಸಿದ್ಧಾಂತವನ್ನು, ತಮ್ಮದೇ ಆಗಿರುವಂಥ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅವರ ಪ್ರಕಾರ ಈ ದ್ವೈತ ಸಿದ್ಧಾಂತ ಪ್ರತಿಪಾದಿಸುವುದಕ್ಕಾಗ 3 ಪ್ರಧಾನ ಅಂಶಗಳದಾವ್ರಿ. ಏನ್ರಿ? ಜಡ, ಆತ್ಮ, ದೇವರು, ಪ್ರಪಂಚ, ಚೇತನ ಅಥವಾ ಜೀವಾತ್ಮ, ಆಮೇಲೆ ಪರಮಾತ್ಮ. ಈ 3 ಅಂಶಗಳಿರುವಂಥದ್ದು. ದೇವರು ಸ್ವತಂತ್ರ, ಜೀವಾತ್ಮ ಮತ್ತು ಜಡ ಪರಮಾತ್ಮನ ಅಧೀನದೊಳಗಿರ್ತಾವ ಅಂತ ಹೇಳ್ತಾರೆ. ಈ ಪರಮಾತ್ಮ ಸ್ವತಂತ್ರ ಅದಾನ,
ನಮ್ಮದು ಜೀವ ಮತ್ತು ಪ್ರಪಂಚ ಈ ಪರಮಾತ್ಮನ ಅಧೀನದೊಳಗೆ ಅದಾವ ಅಂತ ಇವರು ಪ್ರತಿಪಾದಿಸ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ, ಆದ್ದರಿಂದ ಇದನ್ನು ದ್ವೈತ ಸಿದ್ಧಾಂತ ಅಂತ ಕರೆಯಲಾಗ್ತದೆ ಸ್ನೇಹಿತರೆ. ನಮ್ದು ಆತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಅಂತ ಇವರು ಪ್ರತಿಪಾದಿಸ್ತಾರೆ ರೀ. ಮಧ್ವಾಚಾರ್ಯರು ನಮ್ದು ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ, ಅಂದರೆ ನಮ್ದು ಆತ್ಮನೇ ಬೇರೆ ಆಮೇಲೆ ದೇವರೇ ಬೇರೆ ಅಂತ ಪ್ರತಿಪಾದಿಸ್ತಾರೆ ಸ್ನೇಹಿತರೆ. ಎರಡು ಬೇರೆ ಬೇರೆ ಅಂಶಗಳಂತ ಪ್ರತಿಪಾದಿಸ್ತಾರಲ್ರಿ, ಅದಕ್ಕೆ ದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಓಕೆ ರೀ. ಮಧ್ವಾಚಾರ್ಯರು ನಮ್ದು ಆತ್ಮ ಆಮೇಲೆ ಈ ಜಡ ಪ್ರಪಂಚ ಮತ್ತು ಪರಮಾತ್ಮರ ನಡುವೆ 5 ಮೂಲಭೂತ ವ್ಯತ್ಯಾಸಗಳನ್ನು ಗುರುತಿಸ್ತಾರೆ ರೀ. ಮೊದಲನೇದು, ಆತ್ಮ ಮತ್ತು ಪರಮಾತ್ಮ ಒಂದರೊಳಗೊಂದು ವಿಲೀನಗೊಳ್ಳುವುದಿಲ್ಲ. ಮೊದಲನೇದು ವ್ಯತ್ಯಾಸ. ನಮ್ಮದು ಆತ್ಮ ಆಮೇಲೆ ಪರಮಾತ್ಮ ಒಂದಕ್ಕೊಂದು ವಿಲೀನಗೊಳ್ಳುವುದಿಲ್ಲ ಅಂತ ಹೇಳ್ತಾರೆ, ಒಂದಕ್ಕೊಂದು ಕಲಿಯಂಗಿಲ್ಲ ಅಂತ ಹೇಳ್ತಾರೆ. ಎರಡನೇದು, ಆತ್ಮ ಇನ್ನೊಂದು ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಒಂದು ಆತ್ಮ ಇನ್ನೊಂದು ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಜಡ ಪ್ರಪಂಚ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವುದಿಲ್ಲ. ಈ ಪ್ರಪಂಚ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವುದಿಲ್ಲ. ಆಮೇಲೆ ಜಡ ಪ್ರಪಂಚ ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ. ಅದೇ ರೀತಿ ಜಡ ಪ್ರಪಂಚ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅಂತ ಈ ರೀತಿ 5 ಮೂಲಭೂತ ವ್ಯತ್ಯಾಸಗಳನ್ನು ಗುರುತಿಸ್ತಾರೆ. ಇದಿಷ್ಟು ಮಧ್ವಾಚಾರ್ಯರ ಕುರಿತು ಮಾಹಿತಿಯಾಗಿತ್ತು ರೀ. 18ನೇ ಪ್ರಶ್ನೆ, ಈ ಕೆಳಗಿನ ಯಾವ ಯತಿಯ ಜನ್ಮಸ್ಥಳ ಕರ್ನಾಟಕದ ಉಡುಪಿ ಆಗಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ರೀ, ಮಧ್ವಾಚಾರ್ಯರದು. ನೆಕ್ಸ್ಟ್ 19ನೇ ಪ್ರಶ್ನೆ, ಮಧ್ವಾಚಾರ್ಯರು ಸ್ಥಾಪಿಸಿದ ದರ್ಶನದ ಜನಪ್ರಿಯ ಹೆಸರೇನು ಅಂತ ಪ್ರಶ್ನೆ ಕೇಳಿರುವಂಥದ್ದು ರೀ. ಅಂದರೆ ಇವರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು ರೀ. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ರೀ. ನೆಕ್ಸ್ಟ್ 20ನೇ ಪ್ರಶ್ನೆ, ದ್ವೈತ ಸಿದ್ಧಾಂತದ ತತ್ವ. ದ್ವೈತ ಸಿದ್ಧಾಂತ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿರುವಂಥದ್ದು ರೀ. ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ ಸ್ನೇಹಿತರೆ, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ, ಅದಕ್ಕೆ ದ್ವೈತ ಸಿದ್ಧಾಂತ ಅಂತ ಕರೀತಾರೆ ರೀ. ಪುಸ್ತಕಗಳಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಕೊಟ್ಟರೆ ಸ್ನೇಹಿತರೆ, ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಮಾತ್ರ ಬೇರೆ ಬೇರೆ ಅಂತ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ದಯಮಾಡಿ ಈ ಪ್ರಶ್ನೆಯ ಉತ್ತರ ಕ್ಲಾರಿಫೈ ಮಾಡ್ಕೊಳ್ರಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಉಡುಪಿಯಲ್ಲಿ ಅಷ್ಟಮಠದ ಸ್ಥಾಪಕರು ಯಾರು? ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ರೀ, ಮಧ್ವಾಚಾರ್ಯ. ನೆಕ್ಸ್ಟ್ ಬಸವೇಶ್ವರರು. ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಅತ್ಯಂತ ಕ್ರಾಂತಿಕಾರಿ ಪಾತ್ರ ವಹಿಸಿರುವಂಥದ್ದು ರೀ. ಇವರು ಕ್ರಿಸ್ತಶಕ 1132ರಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿರುವಂಥದ್ದು ರೀ. ತಂದೆ ಮಾದರಸ, ಇವರು ಬಸವನ ಬಾಗೇವಾಡಿಯ ಶೈವ ಬ್ರಾಹ್ಮಣರಾಗಿದ್ದರು. ಬಸವಣ್ಣನವರ ತಂದೆ ಮಾದರಸ ಬಸವನ ಬಾಗೇವಾಡಿಯ ಶೈವ ಬ್ರಾಹ್ಮಣರಾಗಿದ್ದರು ಸ್ನೇಹಿತರೆ. ನೆಕ್ಸ್ಟ್ ತಾಯಿ ಮಾದಲಾಂಬಿಕೆ, ಇವರ ಅಂಕಿತ ನಾಮ ಅಂದರೆ ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಬಸವಣ್ಣನವರು 8ನೇ ವಯಸ್ಸಿನಲ್ಲಿಯೇ ಜನಿವಾರವನ್ನು ಕಿತ್ತೊಗೆದು ತಮಗೆ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿರುವುದರಿಂದ ಉಪನಯನದ ಅಗತ್ಯವಿಲ್ಲ ಅಂತ ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಅಂದ್ರೆ ಅವರು ಮನೆಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಅಲ್ಲಿ ಜಾತ ವೇದ ಮುನಿ ಅಂತ ಗುರು ಸಿಗ್ತಾರೆ ಇವರಿಗೆ. ಇವರನ್ನು ಈಶಾನ್ಯ ಗುರು ಅಂತಲೂ ಕೂಡ ಕರೀತಾರೆ. ಓಕೆ ರೀ, ಜಾತ ವೇದ ಮುನಿ ಅಥವಾ ಈಶಾನ್ಯ ಗುರು ಬಸವಣ್ಣನವರ ಗುರುಗಳ ಸ್ನೇಹಿತರೆ. ಓಕೆ ರೀ. ಕಲಚೂರಿ ಅರಸ ಬಿಜ್ಜಳ ಬಸವೇಶ್ವರರನ್ನ ಕರ್ಣಿಕರನ್ನಾಗಿ ನೇಮಕ ಮಾಡ್ತಾರೆ. ಬಸವೇಶ್ವರರು ನೀಲಾಂಬಿಕೆ ಹಾಗೂ ಗಂಗಾಂಬಿಕೆಯರನ್ನ ವಿವಾಹವಾಗ್ತಾರೆ, ಅಂದ್ರೆ ಮದುವೆ ಆಗ್ತಾರೆ. ನೋಡ್ರಿ, ಕೆಲವೊಂದು ಪುಸ್ತಕಗಳಲ್ಲಿ ಬಸವಣ್ಣನವರು ಒಬ್ಬಳನ್ನ ಮದುವೆಯಾಗಿದ್ದು ಅಂತ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಅಂತ ಅನ್ನೋ ಏನು ಹೆಸರುಗಳವಲ್ರಿ, ಇವು ಎರಡೂ ಹೆಸರುಗಳು ಒಬ್ಬರುವೇ ಅಂತ ಕೆಲವೊಂದು ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ನೆನಪಿರಲಿ. ಅಧಿಕಾರ, ಸಂಪತ್ತು ಹಾಗೂ ಲೌಕಿಕ ಬಂಧನಕ್ಕೆ ಒಳಗಾಗದೆ ಅವರು ಪ್ರಾಮಾಣಿಕ ಸೇವೆಯಿಂದ ಹಲವು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾರೆ. ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಅವರು
ಅಧಿಕಾರ ದುರುಪಯೋಗ ಮಾಡ್ಕೊಳ್ಳಂಗಿಲ್ಲ, ಸಂಪತ್ತನ್ನು ಲೂಟಿ ಮಾಡಂಗಿಲ್ಲ, ಅಂದರೆ ಸಂಪತ್ತನ್ನು ಕ್ರೋಢೀಕರಿಸುವುದಿಲ್ಲ. ಅದೇ ರೀತಿ ಲೌಕಿಕ ಬಂಧನಕ್ಕೆ ಒಳಗಾಗದೆ, ಸಂಸಾರಿಕ ಬಂಧನಕ್ಕೆ ಒಳಗಾಗದೆ ಅವರು ಪ್ರಾಮಾಣಿಕ ಸೇವೆಯಿಂದ ಹಲವು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾರೆ. ನೆಕ್ಸ್ಟ್, ಸಿದ್ಧರಸನ ಮರಣದ ನಂತರ ಪ್ರಧಾನಮಂತ್ರಿ ಸ್ಥಾನವೂ ಕೂಡ ಹರಿಸಿ ಬರುತ್ತಾ ಅದು. ಬಸವಣ್ಣನವರಿಗೆ ಪ್ರಧಾನಮಂತ್ರಿ ಸೀಟ್ ಕೂಡ ಸಿಗುವಂಥದ್ರಿ. ಅಂದು ಸಮಾಜದಲ್ಲಿ ರೂಢಿಯಲ್ಲಿದ್ದ ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವತಾರಾಧನೆ, ಮೂರ್ತಿ ಪೂಜೆ ಮತ್ತು ಪ್ರಾಣಿ ಬಲಿ ನಿರ್ಮೂಲನೆಗೆ ಪಣ ತೊಡ್ತಾರೆ ಸ್ನೇಹಿತರೆ. ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವರುಗಳ ಪೂಜೆ ಮಾಡುವುದು, ಮೂರ್ತಿ ಪೂಜೆ ಮಾಡುವುದು, ಪ್ರಾಣಿಗಳ ಬಲಿಯನ್ನು ಕೊಡುವುದು, ಇವೆಲ್ಲವನ್ನು ನಿರ್ಮೂಲನೆ ಮಾಡಬೇಕು ಅಂತ ಪಣ ತೊಡ್ತಾರೆ ಸ್ನೇಹಿತರೆ. ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಂಡು ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಈ ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವರಗಳ ಆರಾಧನೆ, ಮೂರ್ತಿ ಪೂಜೆ ಮತ್ತು ಪ್ರಾಣಿ ಬಲಿ ನಿರ್ಮೂಲನೆಗೆ ಸಂಬಂಧಿಸಿದಂಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಆಮೇಲೆ ಜಾತಿ ಪದ್ಧತಿಗೆ ಧರ್ಮಶಾಸ್ತ್ರಗಳ ಆಧಾರವಿಲ್ಲ ಅಂತನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಈ ಜಾತಿ ಪದ್ಧತಿಗೆ ಧರ್ಮಶಾಸ್ತ್ರಗಳ ಆಧಾರ ಇಲ್ಲ ಅಂತನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಸಹಭೋಜನಕ್ಕೆ ಪ್ರೋತ್ಸಾಹಿಸಿ ಅಸ್ಪೃಶ್ಯ ನಾಗದೇವನಿಗೆ ಲಿಂಗ ದೀಕ್ಷೆ ನೀಡಿ ಅವನ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಈ ನಾಗದೇವ ಅಂತನ್ನೋ ಅಸ್ಪೃಶ್ಯ ವ್ಯಕ್ತಿಗೆ ಲಿಂಗ ದೀಕ್ಷೆ ನೀಡುವುದರ ಮೂಲಕ ಅದೇ ರೀತಿ ನಾಗದೇವನ ಆತಿಥ್ಯವನ್ನು ಕೂಡ ಸ್ವೀಕರಿಸ್ತಾರೆ. ಅವ್ರ ಮನೆಗೆ ಕರೆದ್ರೆ ಬಸವಣ್ಣನವರು ಹೋಗಿ ಅವರು ಮಾಡಿರುವಂಥ ಆಹಾರವನ್ನು ಸೇವಿಸಿ ಅವರ ಆತಿಥ್ಯವನ್ನು ಕೂಡ ಸ್ವೀಕರಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಬಸವಣ್ಣನವರು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಅಂದರೆ ಬೇರೆ ಬೇರೆ ಜಾತಿ ಹುಡುಗ ಹುಡುಗಿ ಮದುವೆ ಆಗುವುದಕ್ಕೆ ಪ್ರೋತ್ಸಾಹ ನೀಡ್ತಾರೆ ಸ್ನೇಹಿತರೆ. ಬ್ರಾಹ್ಮಣ ಮದುವಯ್ಯನ ಮಗಳಿಗೂ ಆಮೇಲೆ ಹರಿಜನ ಹರಿಳಯ್ಯನ ಮಗನಿಗೂ ವಿವಾಹ ಮಾಡಿಸಿ, ಅಂದರೆ ಮದುವೆ ಮಾಡಿಸಿ ಅವರಿಬ್ಬರು ಶಿವಭಕ್ತರನ್ನಾಗಿ ಮಾಡಿಸ್ತಾರೆ. ಪ್ರಾಣಿ ಬಲಿಯನ್ನು ತಡೆದು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿರುವಂಥದ್ದು. ಬಸವೇಶ್ವರರ ಧರ್ಮ ಕಾರ್ಯಗಳನ್ನು ಕಂಡು ಕೆಲವು ಸಂಪ್ರದಾಯಸ್ಥರು ಈ ಧರ್ಮ ಕಾರ್ಯಗಳಿಗೆ ಭಂಡಾರದ ಹಣವನ್ನು ಬಳಸುತ್ತಿದ್ದಾನೆ, ಅದೇ ರೀತಿ ಹಿಂದೂ ಧರ್ಮವನ್ನು ಕೆಡಿಸ್ತಾ ಇದ್ದಾನೆ ಅಂತ ಬಿಜ್ಜಳನಲ್ಲಿ ದೂರನ್ನು ನೀಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಭಂಡಾರದ ಅರಸು ಅಂದರೆ ಸಾಮ್ರಾಜ್ಯದ ಹಣವನ್ನು ಈ ಧರ್ಮ ಕಾರ್ಯಗಳಿಗೆ ಬಸವಣ್ಣ ಬಳಸ್ತಾ ಇದ್ದಾನ ಅಂತ ಕೆಲವು ಜನರು ಬಿಜ್ಜಳನಲ್ಲಿಗೆ ಕಂಪ್ಲೇಂಟನ್ನು ಮಾಡ್ತಾರೆ. ಅಂದರೆ ಬಿಜ್ಜಳನಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸಂಪ್ರದಾಯಸ್ಥರನ್ನು ಸಮಾಧಾನ ಮಾಡುವುದಕ್ಕಾಗಿ ಬಿಜ್ಜಳ ಮದುವಯ್ಯ ಮತ್ತು ಹರಳಯ್ಯ ಇಬ್ಬರನ್ನ ಮರಣದಂಡನೆಗೆ ಗುರಿಪಡಿಸ್ತಾನೆ. ಮರಣದಂಡನೆಗೆ ಗುರಿಪಡಿಸಿ ಈ ನವ ದಂಪತಿಗಳಿಗೆ ಕಣ್ಣನ್ನು ಕೀಳಿಸ್ತಾನೆ ಸ್ನೇಹಿತರೆ. ಬ್ರಾಹ್ಮಣನ ಮಗಳಿಗೂ ಮತ್ತು ಹರಿಜನ ಮಗನಿಗೂ ಏನು ಮದುವೆ ಮಾಡಿಸಿದ್ರಲ್ರಿ, ಆ ಇಬ್ಬರು ನವ ದಂಪತಿಗಳ ಕಣ್ಣನ್ನು ಕೀಳಿಸ್ತಾನೆ ಸ್ನೇಹಿತರೆ ಬಿಜ್ಜಳ. ಇದರಿಂದ ಬೇಸರಗೊಂಡ ಬಸವಣ್ಣನವರು ಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕೂಡಲ ಸಂಗಮಕ್ಕೆ ತೆರಳುತ್ತಾರೆ ಸ್ನೇಹಿತರೆ. ಇದು ಕಲ್ಯಾಣ ಕ್ರಾಂತಿಗೆ ಕಾರಣವಾಗ್ತದೆ. ಈ ದಂಗೆಯಲ್ಲಿ ಬಿಜ್ಜಳನ ಕೊಲೆಯೂ ಕೂಡ ಆಗ್ತದೆ. ನೆಕ್ಸ್ಟ್, ಬಸವಣ್ಣನವರು ಕ್ರಿಸ್ತಶಕ 1168ರಲ್ಲಿ ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾರೆ ಸ್ನೇಹಿತರೆ, ಮರಣ ಹೊಂದುತ್ತಾರೆ. ಓಕೆ ರೀ. ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಅದಕ್ಕೆ ರೀಸನ್ ಕೂಡ ಅದ ರೀ, ಸುಮ್ಮನೆ ಕರೆಯಂಗಿಲ್ಲ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ. 12ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತರ್ತಾರೆ. ಜಾತಿ ಪದ್ಧತಿ, ಮೂರ್ತಿ ಪೂಜೆ ಮತ್ತು ಕಟ್ಟುನಿಟ್ಟುಗಳ ವಿರುದ್ಧ ನಿಂತು ಸಮಾನತೆ ಮತ್ತು ಕಾಯಕವೇ ಕೈಲಾಸ ಅಂತಹ ವಿಚಾರಗಳನ್ನು ಪ್ರಚುರಪಡಿಸ್ತಾರೆ, ಅಂದ್ರೆ ಪ್ರಚಾರ ಮಾಡ್ತಾರೆ. ಇದನ್ನು ಇವ್ರೇನು ಮಾಡಿರ್ತಾರಲ್ಲ ಈ ಎಲ್ಲ ಧರ್ಮ ಕಾರ್ಯಗಳ ಇವುಗಳನ್ನು ಯುರೋಪಿನ ಮಾರ್ಟಿನ್ ಲೂಥರ್ ಅವರ ಸುಧಾರಣೆಗಳೊಂದಿಗೆ ಹೋಲಿಸಿ ಹಾಗೆ ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಇವರು ಮಾಡಿರುವಂಥ ಸುಧಾರಣೆಗಳನ್ನು ಯುರೋಪಿನ ಮಾರ್ಟಿನ್ ಲೂಥರ್ ಸುಧಾರಣೆಗಳೊಂದಿಗೆ ಹೋಲಿಕೆ ಮಾಡಿ ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಕರ್ನಾಟಕ ಮಾರ್ಟಿನ್ ಲೂಥರ್ ಅಂತ ಬಸವಣ್ಣನವರನ್ನು ಯಾರು ಕರೆದ್ರಿ? ಬ್ರಿಟಿಷ್ ಆಡಳಿತಗಾರರಲ್ಲಿ ಒಬ್ಬರಾದ ಸರ್ ಆರ್ಥರ್ ಮಿಲ್ಲರ್ ಅಂತನ್ನೋರು ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೆದಿರುವಂಥದ್ದು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ ರೀ. ನೆಕ್ಸ್ಟ್, ಕರ್ನಾಟಕ ಸರ್ಕಾರ ದಿನಾಂಕ ಫೆಬ್ರವರಿ 13, 2024
ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿರುವಂಥದ್ರಿ. ಓಕೆ ರೀ. ನೆಕ್ಸ್ಟ್ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿರುವಂಥದ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿರುವಂಥದ್ದು. ಇವರು ಲಿಂಗ ಪೂಜೆಗೆ ಆದ್ಯತೆ ನೀಡ್ತಾರೆ. ಇವರು ಬಸವಣ್ಣನವರು ಲಿಂಗ ಪೂಜೆಗೆ ಆದ್ಯತೆ ನೀಡ್ತಾರೆ. ಅಲ್ಲದೆ ಜಾತಿ ಅಥವಾ ಲಿಂಗ ಭೇದ ಇಲ್ಲದೇ ಎಲ್ಲರೂ ಇಷ್ಟಲಿಂಗ ಧರಿಸ್ಲಕ್ಕೆ ಅವಕಾಶ ನೀಡ್ತಾರೆ. ಹೀಗೆ ಲಿಂಗ ಧರಿಸಿದವರನ್ನ ಲಿಂಗಾಯತರು ಅಂತ ಕರೆಯಲಾಗ್ತದ್ರಿ. ಬಸವಣ್ಣನವರು ಜಾತಿ ಅಥವಾ ಲಿಂಗ ಭೇದ ಇಲ್ಲದೇ ಎಲ್ಲರೂ ಇಷ್ಟಲಿಂಗ ಧರಿಸಬೇಕು ಅಂತ ಒಂದು ಇಷ್ಟಲಿಂಗ ಧರಿಸಿಕೊಳ್ಳುವುದಕ್ಕಾಗಿ ಅವಕಾಶ ನೀಡ್ತಾರೆ. ಈ ರೀತಿ ಲಿಂಗ ಧರಿಸಿದವರನ್ನ ಲಿಂಗಾಯತರು ಅಂತ ಕರೀತಾರೆ ರೀ. ಓಕೆ ರೀ. ನೆಕ್ಸ್ಟ್ ಲಿಂಗಾಯತ ಧರ್ಮದಲ್ಲಿ ಶಿವ ಪೂಜೆಗೆ ಅವಕಾಶ ನೀಡಲಾಗಿರುವಂಥದ್ದು. ಶಿವನ ಆರಾಧನೆಯಲ್ಲಿ ಲಿಂಗ ಮತ್ತು ಅಂಗ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಎಂಬ ಎರಡು ಭಾಗಗಳಿರುವಂಥದ್ದು. ಅಂಗ ಲಿಂಗೈಕ್ಯವಾಗುವುದೇ ಮೋಕ್ಷ ಸ್ನೇಹಿತರೆ. ಅಂದರೆ ಈ ಜೀವ ಲಿಂಗೈಕ್ಯವಾಗುವುದೇ ಮೋಕ್ಷ, ಅಂದರೆ ಮರಣ ಹೊಂದುವುದೇ ಮೋಕ್ಷ ಸ್ನೇಹಿತರೆ. ಓಕೆ ರೀ. ಶಿವ ಮತ್ತು ಶಕ್ತಿ ಅಂದರೆ ಪುರುಷ ಮತ್ತು ಪ್ರಕೃತಿಗಳ ವಿಲೀನವು ಬಸವ ತತ್ವಕ್ಕೆ ಆಧಾರವಾಗಿರುವಂಥದ್ದು. ಶಿವ ಮತ್ತು ಶಕ್ತಿ ಅಂದರೆ ಪುರುಷ ಪ್ರಕೃತಿಗಳ ವಿಲೀನ ಒಂದು ತನಲ್ರಿ, ಅದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ನೆಕ್ಸ್ಟ್ ಪರಸ್ಪರ ವಿಲೀನವಿಲ್ಲದೆ ಪುರುಷ ಮತ್ತು ಪ್ರಕೃತಿಯು ಅಪೂರ್ಣ, ಇದನ್ನ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೆಯಲಾಗ್ತದ್ರಿ. ಪರಸ್ಪರ ವಿಲೀನ ಇಲ್ಲದೇ ಪುರುಷ ಮತ್ತು ಪ್ರಕೃತಿಯು ಅಪೂರ್ಣ ಸ್ನೇಹಿತರೆ, ಇದನ್ನ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೆಯಲಾಗ್ತದೆ. ಮೋಕ್ಷಕ್ಕಾಗಿ ಅಂಗವು ಲಿಂಗ ಪೂಜೆ ಮಾಡುವುದು ಅತ್ಯಗತ್ಯ ಅಂತ ಹೇಳ್ತಾರೆ. ಲಿಂಗಾಯತರ ದೀಕ್ಷೆಯ ಸಮಯದಲ್ಲಿ ಹೇಳಿಕೊಡುವ ಅಷ್ಟಾವರಣ ತತ್ವಗಳನ್ನು ಪಾಲಿಸಬೇಕು. ಆ ಅಷ್ಟಾವರಣ ತತ್ವಗಳು ಯಾವ್ಯಾವು ಅಂತಂದ್ರೆ ಇಲ್ಲದಾವ ನೋಡ್ರಿ ಸ್ನೇಹಿತರೆ. ಒಬ್ಬ ಲಿಂಗಾಯತ ಲಿಂಗ ದೀಕ್ಷೆ ತಗೊಳ್ಬೇಕಾದ್ರೆ ಈ ಅಷ್ಟ ತತ್ವಗಳನ್ನು ಹೇಳ್ತಾನೆ. ಈ ಅಷ್ಟ ತತ್ವಗಳನ್ನು ಆತ ಪಾಲಿಸ್ಬೇಕು ಸ್ನೇಹಿತರೆ. ಅವು ಯಾವ್ಯಾವ ಅಂತಂದ್ರೆ ಇಲ್ಲಿ ಲೀಸ್ಟ್ ಅದಾವ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಬಸವೇಶ್ವರರು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸ್ತಾರೆ. ಮುಕ್ತಿ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಅಂತ ಬಸವಣ್ಣನವರು ಪ್ರತಿಪಾದಿಸ್ತಾರೆ. ಮುಕ್ತಿ ಸಾಧನೆಗೆ ಜಾತಿ ಅಥವಾ ಲಿಂಗ ಭೇದವಿಲ್ಲ ಅಂತ ಅವರು ಜಾತಿ ಪದ್ಧತಿಯನ್ನು ಕಟುವಾಗಿ ಟೀಕಿಸ್ತಾರೆ. ಮಾನವನ ಅಂತಸ್ತು ಅವನ ಯೋಗ್ಯತೆಯಿಂದ ನಿರ್ಧಾರವಾಗ್ತದೆ ಹೊರತು ಜಾತಿಯಿಂದಲ್ಲ. ಆಮೇಲೆ ಶಿವನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಮೂರ್ತಿ ಪೂಜೆ, ತೀರ್ಥ ಸ್ನಾನ, ಕಲ್ಲು ಮರಗಳ ಪೂಜೆಯನ್ನು ಬಸವಣ್ಣನವರು ಖಂಡಿಸಿರುವಂಥದ್ದು. ಹಾಗಾಗಿ ವಚನಗಳ ಮೂಲಕ ಈ ಪದ್ಧತಿಯನ್ನು ಖಂಡಿಸಿರುವಂಥದ್ರಿ. ಕಲ್ಲ ನಾಗರ ಕಂಡರೆ ಹಾಲೆ ನೆರೆ ಎಂಬುವರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ನೋಡ್ರಿ, ಕಲ್ಲು ನಾಗರಕ್ಕೆ ಹೋಗಿ ನಾವು ಹಾಲೆರಿತೀವಿ, ಅದೇ ನಿಜವಾದ ನಾಗರ ಅವನೇ ಬಂತಂದ್ರೆ ಅದನ್ನು ನಾವು ಕೊಲ್ಲುತ್ತೀವಿ. ಇದೇ ವಚನಗಳ ಮೂಲಕ ಹೇಳ್ತಾರೆ. ಮೂಢನಂಬಿಕೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಅದ ಅಂತ ವಚನದ ಮೂಲಕ ಹೇಳ್ತಾರೆ. ನೆಕ್ಸ್ಟ್ ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ದುಡ್ಡಿದ್ದವರು ದೇವಸ್ಥಾನ ಆದರೂ ಕಟ್ಸ್ತಾರ ಅಥವಾ ದೇವರಿಗೆ ದೇಣಿಗೆ ಆದರೂ ಕೊಡ್ತಾರೆ. ಆದ್ರೆ ಬಡವ ನಾನೇನು ಮಾಡಲಯ್ಯ ಅಂದ್ರೆ ಬಡವ ಅಂತನ್ನೋ ಕಾರಣಕ್ಕೆ ನಾನೇನು ದೇವ್ರ ಪೂಜೆ ಮಾಡಬಾರ್ದೇನು ಅನ್ನೋದು ಈ ವಚನದ ಸಾರಾಂಶ ಸ್ನೇಹಿತರೆ. ನೆಕ್ಸ್ಟ್ ಈ ವಚನಗಳ ಮೂಲಕ ಬಸವಣ್ಣನವರು ಜನರ ಡಂಬಾಚಾರಗಳನ್ನು ಬಯಲಿಗೆಳಿತಾರೆ. ನೆಕ್ಸ್ಟ್ ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ ಜೀವಿಸಬೇಕು. ದುಡಿಯದೆ ಅನ್ನ ತಿನ್ನುವ ಹಕ್ಕು ಯಾರಿಗೂ ಇಲ್ಲ. ಅದೇ ರೀತಿ ಕಾಯಕ ಮುಕ್ತಿಗೆ ದಾರಿ ತೋರಬಲ್ಲದು. ಕಾಯಕವು ಭಕ್ತಿಯ ಮತ್ತೊಂದು ರೂಪವಾದ್ದರಿಂದ ಕಾಯಕವೇ ಕೈಲಾಸ ಅಂತ ಹೇಳಿಕೆ ನೀಡುತ್ತಾರೆ. ನೆಕ್ಸ್ಟ್ ಅನುಭವ ಮಂಟಪ. ಬಸವೇಶ್ವರರು ತಮ್ಮ ತತ್ವ ಪ್ರಚಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ತಮ್ಮ ತತ್ವ ಪ್ರಚಾರಕ್ಕಾಗಿ ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿರುವಂಥದ್ದು. ಈ ಅನುಭವ ಮಂಟಪವನ್ನು ವಚನ ಮಂಟಪ ಅಂತಲೂ ಕೂಡ ಕರೀತಾರೆ. ಈ ಅನುಭವ ಮಂಟಪವನ್ನು ವಚನ ಮಂಟಪ ಅಂತಲೂ ಕೂಡ ಕರೀತಾರೆ. ಧರ್ಮಗೋಷ್ಠಿಗಳು ನಡೆದ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಈ ಅನುಭವ ಮಂಟಪದಲ್ಲಿ
ಚರ್ಚೆ ಮಾಡಲಾಗ್ತಿತ್ತು. ಈ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭು ಅವರು ವಹಿಸ್ತಿದ್ರು ಸ್ನೇಹಿತರೆ. ಈ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭುನವರು ವಹಿಸ್ತಿದ್ರಿ. ಓಕೆ ರೀ. ನೆಕ್ಸ್ಟ್, ಈ ಸಭೆಯಲ್ಲಿ ಪಾಲ್ಗೊಂಡ ಪ್ರಮುಖರು ಅಂತಂದ್ರೆ ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಮಾದಾರ ಧೂಳಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಕಿನ್ನರಿ ಬೊಮ್ಮಯ್ಯ, ಮಾದರ ಚೆನ್ನಯ್ಯ, ಅಕ್ಕ ಮಹಾದೇವಿ, ಲಕ್ಕಮ್ಮ, ನಾಗಲಾಂಬಿಕೆ, ಮುಕ್ತಾಯಕ್ಕ ಮುಂತಾದವರು ಈ ಅನುಭವ ಮಂಟಪದ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಮುಖರಿವರು. ಈ ಮೂಲಕ ಕಲ್ಯಾಣ ದೊಡ್ಡ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀತು ಸ್ನೇಹಿತರೆ. ನೆಕ್ಸ್ಟ್, ವಚನಗಳ ಕನ್ನಡ ಸಾಹಿತ್ಯದಲ್ಲಿ ಇದೊಂದು ವಿಶಿಷ್ಟ ಪ್ರಕಾರವಾಗಿರುವಂಥದ್ದು. ಕನ್ನಡ ಸಾಹಿತ್ಯವನ್ನು ಈ ವಚನಗಳು ಕೂಡ ಶ್ರೀಮಂತಗೊಳಿಸಿರುವಂಥದ್ದು. ಈ ವಚನಗಳು ಜನರಲ್ಲಿ ಜಾಗೃತಿಯನ್ನುಂಟು ಮಾಡಿ ಸಾಮಾಜಿಕ ಸುಧಾರಣೆಗೆ ಬುನಾದಿಯನ್ನು ಹಾಕಿದವು. ಅಲ್ಲದೆ ಅವು ಸದ್ಗುಣ ಮತ್ತು ನೈತಿಕ ಮೌಲ್ಯಗಳನ್ನು ಒಳಗೊಂಡಿದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಬಸವಣ್ಣನವರು ಸುಮಾರು 5,000 ವಚನಗಳನ್ನು ರಚಿಸಿರುವಂಥದ್ದು. ಈ ವಚನಗಳ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಿಂದ ರಚನೆ ಮಾಡಿರುವಂಥದ್ದು ರೀ. ಇದಿಷ್ಟು ಬಸವಣ್ಣನವರ ಕುರಿತು ಮಾಹಿತಿಯಾಗಿತ್ತು. ಅವರ ಕುರಿತು ಹಿಂದಿಂದ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ರೀ. 22ನೇ ಪ್ರಶ್ನೆ, ಬಸವೇಶ್ವರರು ಜನಿಸಿದ ಸ್ಥಳ ಯಾವುದು? ಬಸವೇಶ್ವರರು ಜನಿಸಿದ ಸ್ಥಳ ಯಾವುದ್ರಿ? ಆಪ್ಷನ್ ಡಿ ಸರಿಯಾದ ಉತ್ತರ, ಬಸವನ ಬಾಗೇವಾಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಸವಣ್ಣನವರು ಜನಿಸಿರುವಂಥ ಸ್ಥಳ ರೀ. ನೆಕ್ಸ್ಟ್ 23ನೇ ಪ್ರಶ್ನೆ, ಅನುಭವ ಮಂಟಪ ಎಂಬ ಆಧ್ಯಾತ್ಮ ಸಂಸ್ಥೆಯನ್ನು ಯಾರು ಪ್ರಾರಂಭಿಸಿದರು? ಅಂದರೆ ಅನುಭವ ಮಂಟಪ ಅಂತನ್ನೋ ಸಂಸ್ಥೆಯನ್ನು ಯಾರು ಪ್ರಾರಂಭಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ, ಬಸವಣ್ಣನವರು ರೀ. ನೆಕ್ಸ್ಟ್ 24ನೇ ಪ್ರಶ್ನೆ, ಯಾರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಹೊಗಳಿದ್ದಾರೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಎ, ಸರ್ ಆರ್ಥರ್ ಮಿಲ್ಲರ್. ನೆಕ್ಸ್ಟ್ 25ನೇ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರಿಗೆ ಕರೀತಾರೆ? ಆಪ್ಷನ್ ಎ ಸರಿಯಾದ ಉತ್ತರ, ಬಸವಣ್ಣನವರನ್ನು ಕರೀತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಧರ್ಮ ಆಧ್ಯಾತ್ಮಿಕ ವಿಚಾರಗಳನ್ನು ಚರ್ಚಿಸಲು ಹುಟ್ಟು ಹಾಕಲಾದ ಬಸವಣ್ಣನವರ ಪ್ರಸಿದ್ಧ ಅನುಭವ ಮಂಟಪವು ಸ್ಥಾಪನೆಗೊಂಡ ಸ್ಥಳ. ಅಂದರೆ ಈ ಅನುಭವ ಮಂಟಪ ಸ್ಥಾಪನೆ ಮಾಡಿರುವಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ರೀ. ಈ ಅನುಭವ ಮಂಟಪ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ನೆಕ್ಸ್ಟ್ 27ನೇ ಪ್ರಶ್ನೆ, ವೀರಶೈವ ಧರ್ಮವನ್ನು ಸ್ಥಾಪಿಸಿದ ಬಸವಣ್ಣನವರು ಯಾವ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, ಅಲಚೂರಿ ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು ಮಂತ್ರಿಯಾಗಿರುವಂಥದ್ದು ರೀ. ನೆಕ್ಸ್ಟ್ 28ನೇ ಪ್ರಶ್ನೆ, ಬಸವೇಶ್ವರರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ? ಇವರ ಗುರುಗಳು ಈಶಾನ್ಯ ದೇವ, ಜಾತವೇದ ಮುನಿ ಅಥವಾ ಈಶಾನ್ಯ ದೇವ. ಆದರೆ ಇವರ ಆಧ್ಯಾತ್ಮಿಕ ಗುರು ಅಂತ ಯಾರನ್ನ ಕರೀತಾರಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಯ ಉತ್ತರ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ. ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ, ಅಲ್ಲಮ ಪ್ರಭು. ಅಲ್ಲಮ ಪ್ರಭುವನ್ನ ಬಸವೇಶ್ವರರ ಆಧ್ಯಾತ್ಮಿಕ ಗುರು ಅಂತ ಕರೀತಾರೆ. ನೆನಪಿರಲ್ರಿ, ಅಲ್ಲಮ ಪ್ರಭುವನ್ನ ಬಸವೇಶ್ವರರ ಆಧ್ಯಾತ್ಮಿಕ ಗುರು ಅಂತ ಕರೀತಾರೆ. ಇದು ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜಾತಿಗಳು ಹಾಗೂ ಸಮುದಾಯಗಳ ಸಂಘಟನೆಯಲ್ಲಿ ಮೂಡಿದ ಎಚ್ಚರವು ಹೊಸ ಉಪಕ್ರಮವಾಯಿತು. ಇದನ್ನು ಹೀಗೆಂದು ಕರೆಯಲಾಗಿದೆ. ಅಂದರೆ ಒಂದು ಹೊಸ ಯೋಜನೆಯಾಗಿ ಬೆಳೀತು, ಅದನ್ನು ಏನಂತ ಕರೆಯಲಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಶೂದ್ರರು ಹಾಗೂ ಪಂಚಮರ ಚಳುವಳಿ ಅಂತ ಕರೆಯಲಾಯಿತು ಸ್ನೇಹಿತರೆ. ಈ ಪ್ರಶ್ನೆಯ ಉತ್ತರ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ 30ನೇ ಪ್ರಶ್ನೆ, ಒಬ್ಬ ಜಂಗಮ ಅಂತಂದ್ರೆ ಏನ್ರಿ? ಆಪ್ಷನ್ ಸಿ ಸರಿಯಾದ ಉತ್ತರ, ವೀರಶೈವ ಸನ್ಯಾಸಿಯನ್ನು ಜಂಗಮ ಅಂತ ಕರೆಯಲಾಗ್ತದೆ. ಈ ವೀರಶೈವ ಸನ್ಯಾಸಿಯನ್ನು ಜಂಗಮ ಅಂತ ಕರೆಯಲಾಗ್ತದೆ ರೀ. ನೆಕ್ಸ್ಟ್ 31ನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಅದ ರೀ ಇದು. ಕೆಳಗೆ ನೀಡಲಾಗಿರುವ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ.
ಪಟ್ಟಿ 1 ಸಿದ್ಧಾಂತಗಳ ಕೊಟ್ಟಾರ, ಪಟ್ಟಿ 2 ಪ್ರತಿಪಾದಕರು ಕೊಟ್ಟಾರ. ಯಾವ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದ್ರು ಅಂತ ಹೊಂದಿಸಿ ಬರಿಬೇಕ್ರಿ. ಓಕೆ ರೀ. ಅದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರೇ? ಶಂಕರಾಚಾರ್ಯರು. ಓಕೆ ರೀ. ನೆಕ್ಸ್ಟ್ ದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರೇ? ಮಧ್ವಾಚಾರ್ಯ. ನೆಕ್ಸ್ಟ್ ವಿಶಿಷ್ಟಾದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ರಾಮಾನುಜಾಚಾರ್ಯರು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಬಸವೇಶ್ವರರು. ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1 ಭಕ್ತಿ ಪಂಥದ ಪ್ರತಿಪಾದಕರ ಹೆಸರು ಕೊಟ್ಟಾರ, ಪಟ್ಟಿ 2 ಅವರ ಗುರುಗಳು ಕೊಟ್ಟಾರ. ಭಕ್ತಿ ಪಂಥದ ಸುಧಾರಕರನ್ನ ಅವರ ಗುರುಗಳ ಜೊತೆಗೆ ಹೊಂದಿಸಿ ಬರೆಯಬೇಕು ಸ್ನೇಹಿತರೆ. ಶಂಕರಾಚಾರ್ಯರು, ಶಂಕರಾಚಾರ್ಯರ ಗುರುಗಳ ಹೆಸರೇನ್ರಿ? ಗೋವಿಂದ ಭಗವತ್ಪಾದ, ಗೋವಿಂದ ಭಗವತ್ಪಾದ. ಓಕೆ ರೀ. ನೆಕ್ಸ್ಟ್ ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷ, 4ನೇದ್ದು. ನೆಕ್ಸ್ಟ್ ಬಸವೇಶ್ವರರು ಜಾತವೇದ ಮುನಿ ಅಥವಾ ಈಶಾನ್ಯ ಮುನಿ ಅಥವಾ ಈಶಾನ್ಯ ಗುರು ಅಂತ ಇದು ಆ್ಯಕ್ಚುಲಿ ಆಗ್ಬೇಕ್ರಿ. ನೆಕ್ಸ್ಟ್ ರಾಮಾನುಜಾಚಾರ್ಯ ಯಾದವ ಪ್ರಕಾಶ. ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಕೆಳಕಂಡ ಯಾವ ಜೋಡಿಗಳು ಸರಿಯಾಗಿ ಹೊಂದುತ್ತವೆ ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಸುಧಾರಕರ ಹೆಸರು ಕೊಟ್ಟಾರ, ಆಮೇಲೆ ಇಲ್ಲಿ ವೇದಾಂತಗಳ ಹೆಸರು ಕೊಟ್ಟಾರ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಪ್ರತಿಪಾದಿಸಿರುವಂಥದ್ದು ಅಂತ ಕೊಟ್ರ, ಇದು ಕರೆಕ್ಟ್ ಅದ ರೀ. ಮಧ್ವಾಚಾರ್ಯರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕೊಟ್ಟರು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಯಾರು ಪ್ರತಿಪಾದಿಸಿದ್ರಿ? ಬಸವೇಶ್ವರರು. ಇದು ತಪ್ಪದ ಸ್ನೇಹಿತರೆ. ನೆಕ್ಸ್ಟ್ ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ಸ್ನೇಹಿತರೆ. ಇಲ್ಲಿ ಶಿಷ್ಟಾದ್ವೈತ ಆಗೈತಿ, ಇಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಥವಾ ವೇದಾಂತ ಬರ್ಕೊಳ್ರಿ. ಓಕೆ. ಅ ಮತ್ತು ಇ 2 ಕರೆಕ್ಟ್ ಅದಾವ, ಆ ತಪ್ಪದ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ, ಅ ಮತ್ತು ಇ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ವಚನ ಸಾಹಿತ್ಯ. ಕರ್ನಾಟಕದ ಭಕ್ತಿ ಪಂಥ ಚಳುವಳಿಯಲ್ಲಿ ಅಥವಾ ಭಕ್ತಿ ಪಂಥದಲ್ಲಿ ವಚನ ಸಾಹಿತ್ಯ ಕ್ರಾಂತಿಕಾರಿ ಪಾತ್ರ ವಹಿಸಿರುವಂಥದ್ದು ಸ್ನೇಹಿತರೆ. ಈ ವಚನ ಸಾಹಿತ್ಯ ಜಾತಿ, ಲಿಂಗ, ಮತಭೇದಗಳಿಲ್ಲದೆ ಸಮಾನ ಸಮಾಜವನ್ನು ಪ್ರತಿಪಾದಿಸಿರುವಂಥದ್ದು. ದೇವರನ್ನು ತಲುಪಕ್ಕೆ ಕಾಯಕವೇ ಕೈಲಾಸ, ಆಮೇಲೆ ದಾಸೋಹ ತತ್ವದ ಮೂಲಕ ಸರಳ ಪ್ರಜಾಪ್ರಭುತ್ವ ಮಾರ್ಗಗಳನ್ನು ತೋರಿಸಿ ಅನುಭವ ಮಂಟಪದಂತಹ ವೇದಿಕೆಗಳೊಂದಿಗೆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಿರುವಂಥದ್ದು ಸ್ನೇಹಿತರೆ. ಬಸವಣ್ಣ ಆಗಿರ್ಬೋದು, ಅಕ್ಕಮಹಾದೇವಿ, ಅಲ್ಲಮಪ್ರಭು ಮುಂತಾದ ಶರಣರ ವಚನಗಳು ಜನಸಾಮಾನ್ಯರಿಗೆ ಅರ್ಥವಾಗುವಂಗ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಂದೇಶಗಳನ್ನು ನೀಡಿದವು ಸ್ನೇಹಿತರೆ. ಹಾಗಾಗಿ ಕರ್ನಾಟಕದ ಭಕ್ತಿ ಪಂಥ ಚಳುವಳಿಯಲ್ಲಿ ವಚನ ಸಾಹಿತ್ಯವೂ ಕೂಡ ಬಹಳ ಪ್ರಾಮುಖ್ಯತೆ ಪಡೆದಿರುವಂಥದ್ದು ಸ್ನೇಹಿತರೆ. ವಚನಕಾರರಲ್ಲಿ ಈಗಾಗಲೇ ಬಸವಣ್ಣನವರ ಕುರಿತು ಸಂಪೂರ್ಣ ಮಾಹಿತಿ ಹಿಂದಿನ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿರುವಂಥದ್ದು. ನೆಕ್ಸ್ಟ್ ಅಕ್ಕ ಮಹಾದೇವಿ. 12ನೇ ಶತಮಾನದಲ್ಲಿ ವಚನ ಚಳುವಳಿಯಲ್ಲಿ ಭಾಗವಹಿಸಿದ ದಿಟ್ಟ ಮಹಿಳೆಯೇ ಈ ಅಕ್ಕ ಮಹಾದೇವಿ ಸ್ನೇಹಿತರೆ. ಇವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅಂತನ್ನೋ ಗ್ರಾಮದಲ್ಲಿ ಜನಿಸಿರುವಂಥದ್ದು. ಅಕ್ಕ ಮಹಾದೇವಿಯವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದ್ರು. ತಂದೆ ನಿರ್ಮಲಾ ಶೆಟ್ಟಿ, ತಾಯಿ ಸುಮತಿ. ಇವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ರೀ. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಎಂದು ಸಾರಿ ಹೇಳ್ತಾ ಇದ್ದರು. ಇವರ ತಂದೆ ತಾಯಿಯವರು ಬಲವಂತವಾಗಿ ಅರಸನಾದ ಅಥವಾ ರಾಜನಾದ ಕೌಶಿಕನೊಂದಿಗೆ ಮದುವೆ ಮಾಡಿ ಕೊಡ್ತಾರೆ, ಅಂದ್ರೆ ವಿವಾಹ ಮಾಡ್ತಾರೆ. ತನ್ನ ಗುರು ಲಿಂಗ ಜಂಗಮ ಸೇವೆಗೆ ಅಡ್ಡಿಯಾದ್ದರಿಂದ ಅಕ್ಕ ಮಹಾದೇವಿ ಅರಮನೆಯನ್ನೇ ತ್ಯಜಿಸ್ತಾರೆ. ನಂತರ ಕಲ್ಯಾಣಕ್ಕೆ ತೆರಳಿ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಕೆಲವು ಕಾಲ ತಂಗುತ್ತಾರ, ಅಂದ್ರೆ ಕೆಲವು ಕಾಲ ಉಳಿದುಕೊಳ್ತಾರ. ಆಗ್ಲೇ ಹೇಳ್ದಂಗೆ ಇವರು ಚನ್ನಮಲ್ಲಿಕಾರ್ಜುನ ಅಂತನ್ನೋ ಅಂಕಿತದಲ್ಲಿ ಅನೇಕ ವಚನಗಳನ್ನು ರಚಿಸಿರುವಂಥದ್ದು. ಕೊನೆಯ ದಿನಗಳಲ್ಲಿ ಕಲ್ಯಾಣದಿಂದ ಶ್ರೀಶೈಲಕ್ಕೆ ತೆರಳುತ್ತಾರ. ಅಂತಿಮವಾಗಿ ಅಲ್ಲಿನ ಕದಳೀವನದಲ್ಲಿ ಶಿವೈಕ್ಯರಾಗ್ತಾರ, ಅಂದ್ರೆ ಮರಣ ಹೊಂದುತ್ತಾರೆ.
ಇದಿಷ್ಟು ಅಕ್ಕ ಮಹಾದೇವಿಯವರ ಕುರಿತು ಮಾಹಿತಿ. ಇಲ್ಲಿ ಹಲವಾರು ವಚನಕಾರರು ಮತ್ತು ಅವರ ಅಂಕಿತ ನಾಮಗಳನ್ನು ಮೆನ್ಷನ್ ಮಾಡಿದ್ದೀನ್ರಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ವಚನ ಸಾಹಿತ್ಯದಲ್ಲಿ ಹಲವಾರು ವಚನಕಾರರು ಬರ್ತಾರ್ರಿ. ಅವರೆಲ್ಲರದು ಮಾಹಿತಿ ಹೇಳ್ತಾ ಹೋದ್ರೆ ವಿಡಿಯೋದ ಲೆಂತ್ ಭಾಳ ದೊಡ್ಡದಾಗ್ತದೆ. ಹಾಗಾಗಿ ಎಲ್ಲ ವಚನಕಾರರ ಅಂಕಿತ ನಾಮವನ್ನು ಹಿಂದಿನ ಸ್ಲೈಡ್ ಒಳಗೆ ಆಮೇಲೆ ಈ ಸ್ಲೈಡ್ ಒಳಗೆ ಮೆನ್ಷನ್ ಮಾಡೀನಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ದಾಸ ಸಾಹಿತ್ಯ. ದಾಸ ಸಾಹಿತ್ಯದಲ್ಲಿ ಪ್ರಮುಖರಾದವರು ಪುರಂದರದಾಸರು. ಇವರು ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಜನಿಸಿದರು. ಮೂಲ ಹೆಸರು ಶ್ರೀನಿವಾಸ ನಾಯಕ, ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಹೆಸರು ಲೀಲಾವತಿ. ಇವರ ಮಡದಿ ಹೆಸರು ಅಂದರೆ ಹೆಂಡತಿ ಹೆಸರು ಲಕ್ಷ್ಮೀಬಾಯಿ. ಇವರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರೆ. ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರೆ. ಇವರ ಅಂಕಿತ ನಾಮ ಪುರಂದರ ವಿಠಲ. ಇವರು ಕೀರ್ತನೆಗಳನ್ನು ಹಾಡುತ್ತಾ ಅನೇಕ ಊರುಗಳನ್ನು ಸುತ್ತಿ ಕೃಷ್ಣದೇವರಾಯನ ಆಸ್ಥಾನವನ್ನು ಸೇರಿದ್ರು. ಭಾಳ ಇಂಪಾರ್ಟೆಂಟ್ ಇದು. ಕೀರ್ತನೆಗಳನ್ನು ಹಾಡುತ್ತಾ ಊರೂರು ಅಲದಾಡ್ತಾ ಇದ್ದರು. ಇವರು ಊರೂರು ಸುತ್ತಾ ಇದ್ದರು. ಕೊನೆಗೆ ಕೃಷ್ಣದೇವರಾಯನ ಆಸ್ಥಾನವನ್ನು ಸೇರುತ್ತಾರೆ. ಅಲ್ಲಿ ವ್ಯಾಸರಾಯರು ಇವರಿಗೆ ದೀಕ್ಷೆಯನ್ನು ಕೊಟ್ಟು ಪುರಂದರ ಅಂತ ಹೆಸರನ್ನು ನಾಮಕರಣ ಮಾಡ್ತಾರೆ. ಪುರಂದರ ಅಂತ ಅನ್ನೋ ಹೆಸರನ್ನು ನಾಮಕರಣ ಮಾಡ್ತಾರೆ. ಪುರಂದರದಾಸರ ಗುರುಗಳ ಹೆಸರೇನ್ರಿ? ವ್ಯಾಸರಾಯರು. ನೆನಪಿರ್ರಿ. ಓಕೆ ರೀ. ನೆಕ್ಸ್ಟ್, ಪುರಂದರದಾಸರ ಪದಗಳಲ್ಲಿ ಮಾನವೀಯ ಮೌಲ್ಯಗಳು ಅಡಗಿರುವಂಥದ್ದು. ಇವರು ತಮ್ಮ ಕೀರ್ತನೆಗಳಲ್ಲಿ ಮಡಿವಂತಿಕೆಯನ್ನು ಖಂಡಿಸ್ತಾರೆ. ಮಡಿವಂತಿಕೆ ಮಾಡುವುದನ್ನು ಖಂಡಿಸ್ತಾರೆ. ಇವುಗಳಲ್ಲಿ ತತ್ವ, ನೀತಿ ಮತ್ತು ಸಂಗೀತದ ಸಂಗಮವನ್ನು ಕಾಣ್ತೀವಿ. ಯಾರಂದರೆ ಪುರಂದರದಾಸರ ಕೀರ್ತನೆಗಳಲ್ಲಿ ತತ್ವ, ನೀತಿ ಮತ್ತು ಸಂಗೀತದ ಸಂಗಮವನ್ನು ಕಾಣ್ತೀವಿ ರೀ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಂಡಿರುವಂಥದ್ದು ರೀ. ಇದಿಷ್ಟು ಪುರಂದರದಾಸರ ಕುರಿತು ಮಾಹಿತಿ. ನೆಕ್ಸ್ಟ್ 34ನೆಯ ಪ್ರಶ್ನೆ. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧರಾದವರು ಅಂದರೆ ಯಾರನ್ನ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್, ಕನಕದಾಸರು. ಕನಕದಾಸರು ಸುಮಾರು 1508ರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದ್ರಿ. ಇವರ ಮೂಲ ಹೆಸರು ತಿಮ್ಮಪ್ಪ, ತಂದೆ ಹೆಸರು ಬೀರಪ್ಪ, ತಾಯಿ ಹೆಸರು ಬಚ್ಚಮ್ಮ. ಇವರ ಅಂಕಿತ ನಾಮ ಆದಿಕೇಶವ. ಅಂದರೆ ಆದಿಕೇಶವ ಅಂತನ್ನೋ ಅಂಕಿತ ನಾಮದಿಂದ ಅನೇಕ ಕೀರ್ತನೆಗಳನ್ನು ರಚಿಸಿರುವಂಥದ್ರಿ. ಇವರ ಗುರುಗಳು ವ್ಯಾಸರಾಯರು. ಇವರ ಇಷ್ಟದೈವ ಕಾಗಿನೆಲೆಯ ಆದಿಕೇಶವ. ಕನಕದಾಸರ ಇಷ್ಟದೈವ ಕಾಗಿನೆಲೆಯ ಆದಿಕೇಶವ. ಬಾಡ ಗ್ರಾಮದ ಸುತ್ತಲಿನ 78 ಗ್ರಾಮಗಳಿಗೆ ನಾಡಗೌಡ ಹಾಗೂ ಡಣಾಯಕರಿದ್ದರು. ಕನಕದಾಸರು ಬಾಡ ಗ್ರಾಮದ ಸುತ್ತಲಿನ 78 ಗ್ರಾಮಗಳಿಗೆ ನಾಡಗೌಡರಾಗಿದ್ದರು. ಅದರ ಜೊತೆಗೆ ಢಣಾಯಕರಾಗಿದ್ದರು. ಕೊಪ್ಪರಿಗೆ ತುಂಬಿದ ಕನಕ ದೊರೆಯಲಾಗಿ ಕನಕನಾಯಕ ಆದರೆಂದು ಪ್ರತೀತಿ. ಅಂದರೆ ಇವರಿಗೆ ಬಂಗಾರ ತುಂಬಿರ್ತಕ್ಕಂಥ ಹಾಂಡ್ಯ ಸಿಕ್ತಂತ, ಹಾಗಾಗಿ ಇವ್ರ ಹೆಸರು ಕನಕನಾಯಕ ಅಂತ ಆಯ್ತಂತ ಪ್ರತೀತಿ ಇರುವಂಥದ್ದು. ಕೌಟುಂಬಿಕ ಜೀವನದಲ್ಲಿ ವೈರಾಗ್ಯ ಉದಯಿಸಿ ವ್ಯಾಸರಾಯರ ಶಿಷ್ಯರಾಗ್ತಾರೆ. ಮುಂದೆ ಕನಕದಾಸರಾಗ್ತಾರೆ. ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ರು. ಹಾಡುಗಳಲ್ಲಿ ಸಮಾಜದ ಮೂಢನಂಬಿಕೆಗಳನ್ನು ಖಂಡಿಸಿ ಭಗವಂತನನ್ನು ಸೇರುವ ಸರಳ ಮಾರ್ಗವನ್ನು ಕನಕದಾಸರು ಬೋಧಿಸಿರುವಂಥದ್ರಿ. ಇವರು ತಮ್ಮ ಕೀರ್ತನೆಯಲ್ಲಿ ಜಾತಿ ಪದ್ಧತಿಯನ್ನು ವಿಡಂಬನೆ ಮಾಡಿರುವಂಥದ್ದು. ಅಂದರೆ ಜಾತಿ ಪದ್ಧತಿಯನ್ನು ವಿರೋಧಿಸಿರುವಂಥದ್ರಿ. ಇವರು ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧ್ಯಾನ ಚರಿತೆ, ಮೋಹನ ತರಂಗಿಣಿ ಅಂತನೋ ಕೃತಿಗಳನ್ನು ರಚಿಸಿರುವಂಥದ್ರಿ. ಕನಕದಾಸರು ಇವೆಲ್ಲ ಕೃತಿಗಳು ರಚಿಸಿದ್ರಿ. ಇದಿಷ್ಟು ಕನಕದಾಸರ ಕುರಿತು ಮಾಹಿತಿ. 35ನೇ ಪ್ರಶ್ನೆ. ಸಂತ ಕನಕದಾಸರ ಜನ್ಮಸ್ಥಳ. ಇವರು ಎಲ್ಲಿ ಜನಿಸಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಆಪ್ಷನ್ ಎ ಸರಿಯಾದ ಉತ್ತರ ರೀ. ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದ್ರು. 36ನೇ ಪ್ರಶ್ನೆ. ಕುಲ ಕುಲವೆಂದು ಹೊಡೆದಾಡದಿರಿ, ಈ ಕೀರ್ತನೆಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಅನ್ನೋ ಕೀರ್ತನೆಯನ್ನು ರಚನೆ ಮಾಡಿದವರು ಯಾರಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ.
ಕನಕದಾಸರು ಈ ಕೀರ್ತನೆಯನ್ನು ಬರೆದವ್ರಿ. ನೆಕ್ಸ್ಟ್ 37ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಇತ್ತು. ಎರಡನೇದು, ನಾನು ಹೋದರೆ ಹೋದೇನು ಎನ್ನು ರಚಿಸಿದವರು ಕನಕದಾಸರು. ಅಂದರೆ ನಾನು ಹೋದರೆ ಹೋದೇನು ಅಂತ ಅನ್ನೋದಕ್ಕೊಂದು ಕೀರ್ತನೆ ಸ್ನೇಹಿತರೆ. ಈ ಕೀರ್ತನೆಯನ್ನು ರಚಿಸಿದವರು ಕನಕದಾಸರು ಅಂತ ಎರಡನೇ ಹೇಳಿಕೆ ಇರುವಂಥದ್ದು. ನೆಕ್ಸ್ಟ್ 3ನೇ ಹೇಳಿಕೆ, ಕನಕದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರ ಅಂತ 3ನೇ ಹೇಳಿಕೆ ಅದಾರೆ. ನೋಡ್ರಿ, 3ನೇ ಹೇಳಿಕೆ ಅಂತೂ ತಪ್ಪದಾರಿ, ಇದಂತೂ ಎಲ್ಲರಿಗೂ ಗೊತ್ತಿರುವಂಥದ್ದು. ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಪುರಂದರದಾಸರನ್ನು ಕರೀತಾರೆ. 3 ಎಲ್ಲೆಲ್ಲಿ ಬಂದದ ಅದು ಆನ್ಸರ್ ಇರಂಗಿಲ್ಲ. ಇಲ್ಲಿ 3 ಬಂದದ, ಇಲ್ಲಿ 3 ಬಂದದ, ಇವೆರಡು ಆನ್ಸರ್ ತಪ್ಪು. ಇಲ್ಲಿ ಮೇಲಿನ ಎಲ್ಲವೂ ಅಂತದ, ಇದನ್ನು ಕೂಡ ಆನ್ಸರ್ ಆಗಿರಂಗಿಲ್ಲ. ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ ಸ್ನೇಹಿತರೆ. ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸರಿಯದಾವು. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಇತ್ತು. ನಾನು ಹೋದರೆ ಹೋದೇನು ಅಂತನ್ನೋ ಕೀರ್ತನೆಯನ್ನು ಕನಕದಾಸರ ರಚನೆ ಮಾಡಿರುವಂಥದ್ದು ರೀ. ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ಲ ರೀ. ಓಕೆ ರೀ. ನೆಕ್ಸ್ಟ್ ವ್ಯಾಸರಾಯರು. ಇವರು ಮೈಸೂರು ಜಿಲ್ಲೆಯ ಬನ್ನೂರಿನಲ್ಲಿ ಜನಿಸಿದ್ರು. ತಂದೆ ಹೆಸರು ರಾಮಾಚಾರ್ಯರು, ತಾಯಿ ಹೆಸರು ಸೀತಾಬಾಯಿ. ಅಬ್ಬೂರಿನ ಬ್ರಾಹ್ಮಣ ತೀರ್ಥರಿಂದ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ರು. ವ್ಯಾಸರಾಯರ ಪೂರ್ವಾಶ್ರಮದ ಹೆಸರು ಯತಿರಾಜ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ವ್ಯಾಸರಾಯರ ಪೂರ್ವಾಶ್ರಮದ ಹೆಸರು ಯತಿರಾಜ. ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಗುರುಗಳಾಗಿದ್ರಿ. ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಗುರುಗಳಾಗಿದ್ರಿ. ಶ್ರೀಕೃಷ್ಣ ಅಂತನ್ನೋದು ಇವರ ಅಂಕಿತ ನಾಮ ಸ್ನೇಹಿತರೆ. ಈ ಅಂಕಿತದ ಮೂಲಕ ಅಂದರೆ ಶ್ರೀಕೃಷ್ಣ ಅಂತನ್ನೋ ಅಂಕಿತ ನಾಮದ ಮೂಲಕ ಹಲವಾರು ಕೀರ್ತನೆಗಳನ್ನು ರಚಿಸಿರುವಂಥದ್ದು. ಸಾಳುವ ನರಸಿಂಹನ ಆಳ್ವಿಕೆಯ ಕಾಲದಿಂದ ಅಚ್ಯುತರಾಯನ ಆಳ್ವಿಕೆಯವರೆಗೆ ಸುಮಾರು 60 ವರ್ಷಗಳ ಕಾಲ ಸಕಲ ರಾಜ ಮಹಾರಾಜರಿಂದ ಸನ್ಮಾನಿಸಲ್ಪಟ್ಟಿದ್ದರು ಇವರು. ನೆಕ್ಸ್ಟ್, ವಿಜಯನಗರದ ಪ್ರಖ್ಯಾತ ದೊರೆ ಎನಿಸಿದ ಶ್ರೀಕೃಷ್ಣ ದೇವರಾಯನು ವ್ಯಾಸರಾಯರನ್ನ ಗುರುಗಳಾಗಿ ಸ್ವೀಕರಿಸಿದ್ದರು. ಶ್ರೀಕೃಷ್ಣ ದೇವರಾಯರು ವ್ಯಾಸರಾಯರನ್ನ ಗುರುಗಳಾಗಿ ಸ್ವೀಕರಿಸಿದ್ದರು. ಇವರು 1548ರಲ್ಲಿ ಪಾಲ್ಗುಣ ಮಾಸದ ಚತುರ್ಥಿ ದಿನದಂದು ಹಂಪಿಯಲ್ಲಿ ಕಾಲವಾಗ್ತಾರೆ, ನಿಧನ ಹೊಂದುತ್ತಾರೆ. ಇವರ ಬೃಂದಾವನ ಅಂದರೆ ವ್ಯಾಸರಾಯರ ಬೃಂದಾವನ ಆನೆಗುಂದಿಯ ಸಮೀಪವಿರುವ ತುಂಗಭದ್ರಾ ದ್ವೀಪದಲ್ಲಿ ಐತ್ರಿ. ಈ ಸ್ಥಳದಲ್ಲಿ ಈ ಸ್ಥಳವನ್ನು ಪ್ರಸ್ತುತವಾಗಿ ನವಬೃಂದಾವನ ಅಂತ ಕರೆಯಲಾಗ್ತದ್ರಿ. ಇದಿಷ್ಟು ವ್ಯಾಸರಾಯರ ಕುರಿತು ಮಾಹಿತಿ. ನೆಕ್ಸ್ಟ್, ಶಿಶುನಾಳ ಶರೀಫ. ಆ್ಯಕ್ಚುಲಿ ಸೂಫಿ ಪಂಥ ಚಳುವಳಿಯಲ್ಲಿ ಶಿಶುನಾಳ ಶರೀಫರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ರೀ. ಮುಂದಿನ ಸ್ಲೈಡ್ಗಳಲ್ಲಿ ಸೂಫಿ ಪಂಥ ಚಳುವಳಿಯ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ಚರ್ಚೆ ಮಾಡೋಣ ಸ್ನೇಹಿತರೆ. ಶಿಶುನಾಳ ಶರೀಫರು ಇವರು ಕನ್ನಡದ ಮೊದಲ ಮುಸ್ಲಿಂ ಅನುಭಾವಿ ಕವಿ. ಕನ್ನಡದ ಮೊದಲ ಮುಸ್ಲಿಂ ಅನುಭಾವಿ ಕವಿ ಸ್ನೇಹಿತರೆ. ಅಂದರೆ ಕನ್ನಡದ ಮೊಟ್ಟ ಮೊದಲ ಮುಸ್ಲಿಂ ಕವಿ ಯಾರು ಅಂತಂದ್ರೆ ಅದು ಶಿಶುನಾಳ ಶರೀಫರು ಸ್ನೇಹಿತರೆ. ಇವರನ್ನ ಕರ್ನಾಟಕದ ಕಬೀರ ಅಂತ ಕರೀತಾರೆ. ಶಿಶುನಾಳ ಶರೀಫರನ್ನ ಕರ್ನಾಟಕದ ಕಬೀರ ಅಂತ ಕರೀತಾರೆ. ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಅಂತನ್ನೋ ಗ್ರಾಮದಲ್ಲಿ 1819ರಲ್ಲಿ ಜನಿಸಿದ್ರಿ. ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಅಂತನ್ನೋ ಗ್ರಾಮದಲ್ಲಿ 1819ರಲ್ಲಿ ಜನಿಸಿದ್ರು. ಇಮಾಮ್ ಸಾಹೇಬ್ ಇವರ ತಂದೆ ಹೆಸರು, ಹಜ್ಮಾ ಇವರ ತಾಯಿ ಹೆಸರು. ಇವರು ಬಾಲಕನಿರುವಾಗಲೇ ಹಿಂದೂ ಮುಸ್ಲಿಂ ಎರಡೂ ಧರ್ಮಗಳ ಬಗ್ಗೆ ಅರಿತುಕೊಂಡಿದ್ದರು. ಶಿಶುನಾಳ ಶರೀಫರು ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮಗಳ ಬಗ್ಗೆ ಅರಿತುಕೊಂಡಿದ್ದರು, ಅಂದರೆ ತಿಳ್ಕೊಂಡಿದ್ರು. ನಂತರ ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿ ಶರೀಫರು ಕೆಲವು ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂಥದ್ದು. ಗುರು ಗೋವಿಂದ ಭಟ್ಟರಿಂದ ದೀಕ್ಷೆ ತೆಗೆದುಕೊಂಡು ಅನೇಕ ತತ್ವ ಪದಗಳನ್ನು ರಚಿಸಿದರು. ಶಿಶುನಾಳ ಶರೀಫರ ಗುರುಗಳ ಹೆಸರು ಗುರು ಗೋವಿಂದ ಭಟ್ಟ, ನೆನಪಿರಲಿ. ಓಕೆ. ಇವರ ಪದಗಳಲ್ಲಿ ರಿವಾಯತ್ ಮೊಹರಂ ಪದ ಆಗಿರ್ಬೋದು, ತತ್ವ ಪದಗಳು ಆಗಿರಬಹುದು. ಇವುಗಳಲ್ಲಿ ಕಾಳಗ ಪದ, ಧಾರ್ಮಿಕ ನೀತಿ ಪದ, ಅಲಾವಿ ಪದ, ಸವಾಲ್ ಜವಾಬ್ ಪದಗಳು ಇರುವಂಥವು ಸ್ನೇಹಿತರೆ. ಶಿಶುನಾಳದಲ್ಲಿ ಇವರ ಸಮಾಧಿ ಅದಾರಿ. ಹಿಂದೂ ಮುಸ್ಲಿಂ ಎರಡೂ ಧರ್ಮಗಳ ಅಂದರೆ ಎರಡೂ ಧರ್ಮದ ಜನರು ಇವರನ್ನು ಪೂಜೆ ಮಾಡ್ತಾರೆ.
ಜಾತಿ ಮತ್ತು ಧರ್ಮಗಳ ಗಡಿ ಮೀರಿ ಇವರು ಮಾನವೀಯ ಮೌಲ್ಯಗಳನ್ನು ಬಿತ್ತಿರುವಂಥದ್ದು. ಇದಿಷ್ಟು ಶಿಶುನಾಳ ಶರೀಫರ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ 38ನೇ ಪ್ರಶ್ನೆ, ಶಿಶುನಾಳ ಶರೀಫರಿಗೆ ಸಂಬಂಧಿಸಿರುವ ಈಗಿನ ಜಿಲ್ಲೆ ಯಾವುದು? ಶಿಶುನಾಳ ಶರೀಫರಿಗೆ ಸಂಬಂಧಿಸಿದ ಈಗಿನ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ, ಹಾವೇರಿ ರೀ. ಈ ಹಾವೇರಿ ಮೊದಲು ಧಾರವಾಡ ಜಿಲ್ಲೆಯೊಳಗೆ ಬರ್ತಿತ್ತು. ಓಕೆ ರೀ. ನೆಕ್ಸ್ಟ್ 39ನೇ ಪ್ರಶ್ನೆ, ಕೋಮು ಸಾಮರಸ್ಯದ ಲಕ್ಷಣವಾಗಿ ಕರ್ನಾಟಕ ಒಂದು ಖ್ಯಾತ ದೇವಾಲಯವು ತನ್ನ ಆವರಣದಲ್ಲಿ ಮುಸ್ಲಿಮರು ರಂಜಾನ್ ಉಪವಾಸ ಮುರಿಯಲು ಇಫ್ತಾರ್ ಕೂಟವನ್ನು ವ್ಯವಸ್ಥೆಗೊಳಿಸಿತು. ಈ ಕೆಳಗಿನವುಗಳಲ್ಲಿ ಇದನ್ನು ಕೈಗೊಂಡ ದೇವಾಲಯವೆಂದರೆ? ಆ್ಯಕ್ಚುಲಿ ಇದು ಕರೆಂಟ್ ಅಫೇರ್ಸ್ದಾಗ ಹಿಂದಿನ ಎಕ್ಸಾಮ್ದೊಳಗೆ ಕೇಳಿದ್ರಿ. ಎಕ್ಸ್ಪ್ಲೇನ್ದೊಳಗೆ ಎಲ್ಲೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ, ಶ್ರೀಕೃಷ್ಣ ದೇವಾಲಯ ಉಡುಪಿ. ಕೋಮು ಸಾಮರಸ್ಯದ ಲಕ್ಷಣವಾಗಿ ಕರ್ನಾಟಕದ ಉಡುಪಿಯಲ್ಲಿರುವ ಶ್ರೀಕೃಷ್ಣ ದೇವಾಲಯದಲ್ಲಿ ಮುಸ್ಲಿಂ ರಂಜಾನ್ ಉಪವಾಸ ಮುರಿಯಕ್ಕೆ ಇಫ್ತಾರ್ ಕೂಟವನ್ನು ವ್ಯವಸ್ಥೆಗೊಳಿಸಲಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಸೂಫಿ ಪಂಥ. ಕರ್ನಾಟಕದಲ್ಲಿ ಸೂಫಿ ಪಂಥ. ಓಕೆ ರೀ. ಸೂಫಿ ಪಂಥ ಅಂತಂದ್ರೆ ಇಸ್ಲಾಂ ಧರ್ಮದ ಒಂದು ಭಾಗ ರೀ. ಇದು ಆಧ್ಯಾತ್ಮಿಕ ತತ್ವ ಉಪದೇಶ ಮಾಡುವ ಮುಸ್ಲಿಂ ಸಾಧು ಸಂತರ ಪಂಗಡಕ್ಕೆ ಸೂಫಿ ಪಂಥ ಅಂತ ಕರೀತಾರೆ. ಸೂಫಿ ಪಂಥ ಅಂದ್ರೆ ಏನ್ರಿ? ಆಧ್ಯಾತ್ಮಿಕ ತತ್ವ ಉಪದೇಶ ಮಾಡುವಂಥ ಮುಸ್ಲಿಂ ಸಾಧು ಸಂತರ ಪಂಗಡಕ್ಕೆ ಸೂಫಿ ಪಂಥ ಅಂತ ಕರೆಯಲಾಗ್ತದ್ರಿ. ಇದು ಇಸ್ಲಾಂ ಧರ್ಮದೊಳಗೆ ಆರಂಭವಾಗುವ ಒಂದು ಭಕ್ತಿ ಪಂಥ ಸುಧಾರಣಾ ಚಳುವಳಿಯಾಗಿರುವಂಥದ್ದು. ಈ ಸೂಫಿ ಪಂಥ ಇಸ್ಲಾಂ ಧರ್ಮದೊಳಗೆ ಆರಂಭವಾಗುವಂಥ ಒಂದು ಭಕ್ತಿ ಪಂಥ ಸುಧಾರಣಾ ಚಳುವಳಿಯಾಗಿರುವಂಥದ್ದು ರೀ. ಸೂಫಿಸಮ್ ಅಂತನ್ನೋದು ಅರೇಬಿಯಾ ಪದಾರಿ. ಇದು ಸೂಪ್ ಮತ್ತು ಸಾಪ್ ಎಂಬೆರಡು ಪದಗಳಿಂದ ಉತ್ಪತ್ತಿಯಾಗ್ತದೆ. ಈ ಸೂಫಿಸಮ್ ಅಂತನ್ನೋದು ಸೂಪ್ ಮತ್ತು ಸಾಪ್ ಅಂತನ್ನೋ ಎರಡು ಪದಗಳಿಂದ ಉತ್ಪತ್ತಿಯಾಗ್ತದೆ. ಎರಡು ಸೂಫಿಸಮ್ ಅಂತನ್ನೋದು ಅರೇಬಿಯಾ ಪದ ಸ್ನೇಹಿತರೆ. ನೆಕ್ಸ್ಟ್, ಸೂಪ್ ಅಂದ್ರೆ ಉಣ್ಣೆ ಬಟ್ಟೆಯ ಉದ್ದವಾದ ನಿಲುವಂಗಿ ಧರಿಸಿದ ಮುಸ್ಲಿಂ ಸಂತ ಅಂತ ಅರ್ಥ ಆಗ್ತದೆ. ಸೂಪ್ ಅಂದ್ರೆ ಉಣ್ಣೆ ಬಟ್ಟೆಯ ಉದ್ದವಾದ ನಿಲುವಂಗಿ ಧರಿಸಿದ ಮುಸ್ಲಿಂ ಸಂತ ಅಂತ ಅರ್ಥ. ನೆಕ್ಸ್ಟ್, ಸಾಪ್ ಅಂದ್ರೆ ಪರಿಶುದ್ಧವಾದ ಸನ್ನಡತೆಯುಳ್ಳವರು ಅಂತ ಅರ್ಥ ನೀಡ್ತದ್ರಿ. ಓಕೆ ರೀ. ಸೂಫಿಸಮ್ ಅಂತಂದ್ರೆ ಇಸ್ಲಾಂ ಧರ್ಮದ ಆದರ್ಶ ತತ್ವ ಸಿದ್ಧಾಂತ ಅಳವಡಿಸಿಕೊಂಡವರು ಅಂತ ಅರ್ಥ ಆಗ್ತದ್ರಿ. ಓಕೆ ರೀ. ಇವರು ಭಾರತ ಹಾಗೂ ಕರ್ನಾಟಕದಲ್ಲಿ ಭಕ್ತಿ ಪಂಥ ಚಳುವಳಿಯ ಸ್ಥಾನ ಪಡೆದುಕೊಂಡಿರುವಂಥದ್ದು. ಈ ಸೂಫಿ ಪಂಥ ಭಾರತ ಹಾಗೂ ಕರ್ನಾಟಕದಲ್ಲಿ ಭಕ್ತಿ ಪಂಥ ಚಳುವಳಿಯ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ರೀ. ಸೂಫಿ ಸಂತರು ತಲೆಗೆ ಬಿಳಿ ಅಥವಾ ಹಸಿರು ರುಮಾಲು ಸುತ್ತಕೊಳ್ತಿದ್ರು, ಕೊರಳಿಗೆ ಬಿಳಿ ಮಣಿ ಸರ ಹಾಕೊಳ್ತಿದ್ರು, ಆಮೇಲೆ ನವಿಲುಗರಿ ಹಿಡ್ಕೊಳ್ತಿದ್ರು, ಆಮೇಲೆ ಕೈಯಲ್ಲಿ ಬಿಳಿ ಖಡ್ಗ ಹಾಕೊಳ್ತಿದ್ರಿ. ಇದು ಸೂಫಿ ಸಂತರ ವೇಷಭೂಷಣ. ಸೂಫಿ ಪಂಥದ ಹಿನ್ನೆಲೆಯ ಬಗ್ಗೆ ನೋಡೋಣ ಸ್ನೇಹಿತರೆ. ಸೂಫಿ ಪಂಥದ ಮೂಲದ ಬಗ್ಗೆ ನೋಡೋಣ್ರಿ. ಸೂಫಿ ಪಂಥ ಬಹುಮನಿ ಸುಲ್ತಾನರು ಮತ್ತು ವಿಜಯಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ, ಇಲ್ಲಿ ವಿಜಯನಗರ ಆಗ್ಯದ್ರಿ, ಇದು ವಿಜಯಪುರ ಆಗಬೇಕು, ವಿಜಯಪುರದ ಆದಿಲ್ ಶಾಹಗಳ ಕಾಲದಲ್ಲಿ ಪ್ರಾಮುಖ್ಯತೆ ಪಡೆಯಿತು. ಅವರ ರಾಜಧಾನಿಗಳಾದ ಗುಲ್ಬರ್ಗ, ಬೀದರ್ ಮತ್ತು ವಿಜಯಪುರಗಳ ಸೂಫಿ ಪಂಥದ ಕೇಂದ್ರಗಳ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಕರ್ನಾಟಕದೊಳಗೆ ಸೂಫಿ ಪಂಥದ ಕೇಂದ್ರಗಳು ಯಾವ್ಯಾವ ಅದಾವ ಅಂತಂದ್ರೆ ಗುಲ್ಬರ್ಗ, ಬೀದರ್ ಮತ್ತು ವಿಜಯಪುರಗಳ. ಓಕೆ ರೀ. ದೆಹಲಿಯ ಮೊಘಲರು, ದೆಹಲಿಯ ಸುಲ್ತಾನರು, ಸೈಯದ್ ಮತ್ತು ಲೋಧಿ ಸಂತತಿಗಳು ಗತಿಸಿದ ನಂತರ ಅಂದ್ರೆ ಅವನತಿ ಹೊಂದಿದ ನಂತರ ಅಲ್ಲಿಂದ ಅನೇಕ ಸೂಫಿ ಸಂತರು ಬಹುಮನಿ ಸುಲ್ತಾನರ ರಾಜಧಾನಿಯಾದ ಗುಲ್ಬರ್ಗಕ್ಕೆ ವಲಸೆ ಬರ್ತಾರೆ. ಈ ಎಲ್ಲ ಸಾಮ್ರಾಜ್ಯಗಳು ನಶಿಸಿ ಹೋದ ಮೇಲೆ ಅಲ್ಲಿರುವಂಥ ಸಂತರು ಗುಲ್ಬರ್ಗಕ್ಕೆ ವಲಸೆ ಬರ್ತಾರೆ. ಈ ರೀತಿ ವಲಸೆ ಬಂದ ಸೂಫಿ ಸಂತರಲ್ಲಿ ಪ್ರಮುಖರು ಅಂತಂದ್ರೆ ಖ್ವಾಜಾ ಬಂದೇ ನವಾಜ್ ಗುಲ್ಬರ್ಗದಲ್ಲಿ, ಹಜರತ್ ಸಯ್ಯದ್ ಮುರ್ತಾಜ್ ಖಾದ್ರಿ ವಿಜಯಪುರದಲ್ಲಿ, ಹಜರತ್ ವಾರಿ ಅಲ್ಲಾ ಖಾದ್ರಿ ಧಾರವಾಡ, ಹಜರತ್ ಬಹರೋದ್ದೀನ್ ಶಾ ಬಾಬಾ ಬುಡನ್ಗಿರಿ. ಇವರಿಂದಲೇ ಕರ್ನಾಟಕದಲ್ಲಿ ಸೂಫಿ ಪಂಥ ಪ್ರಚಾರಗೊಂಡಿತ್ರಿ. ವಲಸೆ ಬಂದ ಸೂಫಿ ಪಂಥರಲ್ಲೇ ಇವರೆಲ್ಲರೂ ಭಾಳ ಪ್ರಮುಖರು ರೀ. ಓಕೆ ರೀ. ಈ ಸೂಫಿಗಳು ಬಹುಮನಿ ಮತ್ತು ವಿಜಯನಗರ ಸುಲ್ತಾನರೊಡನೆ ನಿಕಟ ಸಂಬಂಧ ಹೊಂದಿದ್ದರಿ.
ಒಳ್ಳೆ ಆತ್ಮೀಯ ಸಂಬಂಧವನ್ನು ಹೊಂದಿದ್ರು. ಸೂಫಿಗಳು ಅವರ ಆಸ್ಥಾನದಲ್ಲಿ ಅಂದ್ರೆ ಈ ಬಹುಮನಿ ಮತ್ತು ವಿಜಯನಗರ ಸುಲ್ತಾನರ ಆಸ್ಥಾನದಲ್ಲಿ ಪ್ರಭಾವಶಾಲಿಗಳಾಗಿದ್ದರು. ಸುಲ್ತಾನರು ಈ ಸೂಫಿ ಸಂತರಿಗೆ ಆಶ್ರಯ ನೀಡಿ ದಾನ ದತ್ತಿಗಳನ್ನು ನೀಡ್ತಾ ಇದ್ರು. ಬಂದೇ ನವಾಜರು ಅಂದರೆ ಖ್ವಾಜಾ ಬಂದೇ ನವಾಜರು ಬಹುಮನಿ ಸುಲ್ತಾನ್ ಫಿರೋಜ್ ಶಾನಿಂದ ದಾನವನ್ನು ಪಡೆದಿದ್ರು. ಬಿದರಿನ ಬರೀದ್ ಶಾಹಿಗಳು ಚಿಸ್ತಿ ಪಂಥಕ್ಕೆ ಬದಲಾಗಿ ಖಾದ್ರಿ ಪಂಥಕ್ಕೆ ಮನ್ನಣೆ ನೀಡಿದ್ರಿ. ಬಿದರಿನ ಬರೀದ್ ಶಾಹಿಗಳು ಚಿಸ್ತಿ ಪಂಥಕ್ಕೆ ಬದಲಾಗಿ ಖಾದರಿ ಪಂಥಕ್ಕೆ ಮನ್ನಣೆ ನೀಡಿದ್ರಿ. ನೋಡ್ರಿ, ಈ ಸೂಫಿ ಪಂಥದೊಳಗೆ 2 ಭಾಗಗಳು ಬರ್ತಾವ್ರಿ. ಒಂದು ಚಿಸ್ತಿ ಪಂಥ, ಎರಡನೇದು ಖಾದ್ರಿ ಪಂಥ. ಬಿದರಿನ ಬರೀದ್ ಶಾಹಿಗಳು ಈ ಚಿಸ್ತಿ ಪಂಥಕ್ಕೆ ಬದಲಾಗಿ ಖಾದ್ರಿ ಪಂಥಕ್ಕೆ ಮನ್ನಣೆ ನೀಡಿದ್ರು. ಆದರೆ ವಿಜಯಪುರ ಸುಲ್ತಾನರು ಚಿಸ್ತಿ ಪಂಥಕ್ಕೆ ಮನ್ನಣೆ ನೀಡಿದ್ರಿ. ಎರಡನೇ ಇಬ್ರಾಹಿಂ ಆದಿಲ್ ಶಾನು ಸೂಫಿಗಳಿಗೆ ಆಶ್ರಯ ನೀಡಿದ್ದ. ಅದಕ್ಕಾಗಿ ಅವನು ಬಾದಶಾ ಜಗದ್ಗುರು ಸಂತ ದೊರೆ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಈ ಸೂಫಿ ಸಂತರ ಹಿಂದೂ ಮುಸ್ಲಿಮರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸ್ತಾ ಇದ್ದರು. ಅಂದರೆ ಹಿಂದೂ ಮುಸ್ಲಿಮರು ಇಬ್ಬರು ಒಂದೇ ಅಂತ ಈ ರೀತಿ ಭ್ರಾತೃತ್ವವನ್ನು ಬೋಧಿಸಿ ಅವರಲ್ಲಿ ಸಹಿಷ್ಣುತಾ ಭಾವನೆಯನ್ನು ಮೂಡಿಸ್ತಿದ್ರು. ಹಾಗಾಗಿ ಈ ಸೂಫಿ ಸಂತರನ್ನು ಕಂಡ್ರೆ ಸುನ್ನಿ ಮುಸ್ಲಿಮರಿಗೆ ಆಗಿ ಬರಂಗಿಲ್ಲ ಸ್ನೇಹಿತರೆ. ಸೂಫಿ ಸಂತರು ಭಕ್ತಿ ಮತ್ತು ಗುರುವಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು. ಸೂಫಿ ಸಂತರು ಭಕ್ತಿ ಮತ್ತು ಗುರುವಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು. ದೇವರು ಮತ್ತು ಮಾನವನ ನಡುವಿನ ಸಂಬಂಧವನ್ನು ಪ್ರತಿಪಾದಿಸಿದ್ರಿ. ಈ ಸೂಫಿ ಸಂತರು ದೇವರು ಮತ್ತು ಮಾನವ ನಡುವಿನ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಹೀಗಾಗಿ ಹಿಂದೂ ಮತ್ತು ಮುಸ್ಲಿಂ ಜನಾಂಗದ ಪ್ರೀತಿಗೆ ಈ ಸೂಫಿ ಸಂತರ ಪಾತ್ರರಾಗುತ್ತಾರೆ. ಈ ಸೂಫಿ ಸಂತರ ಸಮಾಧಿಗಳನ್ನು ದರ್ಗಾಗಳು ಅಂತ ಕರಿತೀವಿ. ದರ್ಗಾ ಅಂತ ಏನು ಕರಿತೀವಲ್ರಿ, ಆ ದರ್ಗಾಗಳು ಯಾವ್ರಿ? ಸೂಫಿ ಸಂತರ ಸಮಾಧಿಗಳ ಸ್ನೇಹಿತರೆ. ಈ ಸೂಫಿ ಸಂತರ ಸಮಾಧಿಗಳನ್ನೇ ದರ್ಗಾಗಳು ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಬೀದರ್, ಗುಲ್ಬರ್ಗ ಮತ್ತು ವಿಜಯಪುರದಲ್ಲಿ ದರ್ಗಾಗಳು ಇರುವಂಥವ್ರಿ. ಖ್ವಾಜಾ ಬಂದೇ ನವಾಜ್ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಸೂಫಿ ಸಂತರಲ್ಲಿ ಪ್ರಮುಖರಾಗಿರುವಂಥ ಖ್ವಾಜಾ ಬಂದೇ ನವಾಜರ ಕುರಿತು ಇನ್ ಡಿಟೇಲ್ ಮಾಹಿತಿ ನೋಡೋಣ್ರಿ. ಇವರು ಕ್ರಿಸ್ತಶಕ 1321ರಿಂದ 1422ರವರೆಗೆ ಬಾಳಿ ಬದುಕಿದವರು. ಕರ್ನಾಟಕದ ಸೂಫಿ ಸಂತರಲ್ಲಿಯೇ ಸರ್ವಶ್ರೇಷ್ಠರಾಗಿದ್ದವರು ಇವರು. ಇವರ ಮೂಲ ಹೆಸರು ಸೈಯದ್ ಮಹಮ್ಮದ್ ಹುಸೇನ್. ಖ್ವಾಜಾ ಬಂದೇ ನವಾಜರ ಮೂಲ ಹೆಸರು ಸೈಯದ್ ಮಹಮ್ಮದ್ ಹುಸೇನ್. ಇವರು ಪ್ರಸಿದ್ಧ ಚಿಸ್ತಿ ಸೂಫಿ ಸಂತರು. ಇವರು ಪ್ರಸಿದ್ಧ ಚಿಸ್ತಿ ಪಂಥದ ಸೂಫಿ ಸಂತರು. ದೆಹಲಿಯ ನಾಸೀರುದ್ದೀನನ ಶಿಷ್ಯರಾಗಿದ್ದರು. ಖ್ವಾಜಾ ಬಂದೇ ನವಾಜರು ದೆಹಲಿಯ ನಾಸೀರುದ್ದೀನನ ಶಿಷ್ಯರಾಗಿದ್ದರು. ಇವರು ಖ್ವಾಜಾ ಬಂದೇ ನವಾಜರು ಮಹಾಪಂಡಿತರು ಮತ್ತು ಮಹಾ ಪವಾಡ ಪುರುಷರಾಗಿದ್ದರು. ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆ ಮೂಡಿಸ್ತಾ ಇದ್ರು. ದಾನ ದತ್ತಿ ನೀಡ್ತಾ ಇದ್ರು. ಬಡವರ ಹಸಿವಿಗೆ ಸ್ಪಂದಿಸ್ತಾ ಇದ್ರು. ಹಾಗಾಗಿ ಜನರು ಈ ಖ್ವಾಜಾ ಬಂದೇ ನವಾಜರನ್ನು ಗೇಸುದ ರಾಜ ಮತ್ತು ಬಂದೇ ನವಾಜ್ ಅಂತನ್ನೋ ಬಿರುದುಗಳಿಂದ ಕರಿತಾ ಇದ್ರು. ಖ್ವಾಜಾ ಬಂದೇ ನವಾಜರು ಪರ್ಷಿಯಾದ ಹಿರತ್ನಲ್ಲಿ ಜುಲೈ 30, 1321ರಂದು ಜನಿಸಿರುವಂಥದ್ರಿ. ಈಜಿಪ್ಟ್ನ ಖೈರೋ ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಶಿಕ್ಷಣ ಪಡ್ಕೊಳ್ತಾರೆ. ಈಜಿಪ್ಟ್ ದೇಶದ ಖೈರೋ ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಶಿಕ್ಷಣ ಪಡ್ಕೊಳ್ತಾರೆ. ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ವಿದ್ವತ್ತನ್ನು ಸಂಪಾದಿಸ್ತಾರೆ. ತದನಂತರ ದೆಹಲಿಗೆ ವಲಸೆ ಬಂದು ಅಲ್ಲಿನ ಸೂಫಿ ಪಂಥದ ಗುರುಗಳಾದ ನಿಜಾಮುದ್ದೀನನ ಚಿಸ್ತಿಯ ಶಿಷ್ಯನಾಗಿ ಚಿಸ್ತಿ ಪಂಥದ ತತ್ವಗಳನ್ನು ಪ್ರಚಾರ ಪಡಿಸ್ತಾರೆ. ನಂತರ ಇವರು ಗುಲ್ಬರ್ಗಕ್ಕೆ ಬಂದು ನೆಲೆಸಿ ಸಂತನಾಗಿ ಪವಾಡ ಪುರುಷನಾಗಿ ಹೆಸರು ಗಳಿಸ್ತಾರೆ. ಬಹುಮನಿ ಸುಲ್ತಾನನಾದ ಫಿರೋಜ್ ಶಾನಿಂದ ರಾಜಾಶ್ರಯ ಪಡೆದು 4 ಹಳ್ಳಿಗಳನ್ನು ದಾನವಾಗಿ ಪಡೆದು ಚಿಸ್ತಿ ಪಂಥ ಪ್ರಚಾರ ಮಾಡಿರುವಂಥದ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಖ್ವಾಜಾ ಬಂದೇ ನವಾಜರನ್ನು ಆಶ್ರಯ ನೀಡಿದ ಸುಲ್ತಾನನಾರು ಅಂತಂದ್ರೆ ಫಿರೋಜ್ ಶಾ ಸ್ನೇಹಿತರೆ. ಬಹುಮನಿ ಸುಲ್ತಾನನಾದ ಫಿರೋಜ್ ಶಾ ಖ್ವಾಜಾ ಬಂದೇ ನವಾಜರನ್ನು ಆಶ್ರಯ ನೀಡಿದ್ರಿ. ಖ್ವಾಜಾ ಬಂದೇ ನವಾಜರು ಉರ್ದುವಿನಲ್ಲಿ ಮಹಾನ್ ಮೇಧಾವಿಗಳಾಗಿದ್ದರು. ಸುಮಾರು 105ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿರುವಂಥದ್ರಿ.
ಹೀಗಾಗಿ ಇವರನ್ನು ದಖ್ಖನಿ ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ಖ್ವಾಜಾ ಬಂದೆ ನವಾಜರನ್ನು ದಖ್ಖನಿ ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ, ನೆನಪಿರ್ಲಿ. ಗುಲ್ಬರ್ಗಾದಲ್ಲಿ ಇರುವ ಬಂದೆ ನವಾಜ್ ದರ್ಗಾವು ಹಿಂದೂ ಮುಸ್ಲಿಮರು ಭೇಟಿ ನೀಡುವ ಪವಿತ್ರ ಸ್ಥಳವಾಗಿರುವಂಥದ್ದು. ಖ್ವಾಜಾ ಬಂದೆ ನವಾಜ್ ದರ್ಗಾ ಗುಲ್ಬರ್ಗಾದಲ್ಲಿ ಐತ್ರಿ. ಖ್ವಾಜಾ ಬಂದೆ ನವಾಜ್ ದರ್ಗಾ ಗುಲ್ಬರ್ಗಾದಲ್ಲಿ ಐತಿ. ಖ್ವಾಜಾ ಬಂದೆ ನವಾಜರು 22 ವರ್ಷಗಳ ಕಾಲ ಅಂದರೆ ಕ್ರಿಸ್ತಶಕ 1422 ತನಕ ಗುಲ್ಬರ್ಗಾದಲ್ಲಿಯೇ ಬದುಕಿದ್ರು. ನವೆಂಬರ್ 1, 1422 ತಮ್ಮ 101ನೇ ವರ್ಷ ವಯಸ್ಸಿನಲ್ಲಿ ಸ್ವರ್ಗಸ್ಥರಾಗ್ತಾರೆ, ಮರಣ ಹೊಂದುತ್ತಾರೆ. ನೆಕ್ಸ್ಟ್ ಸೂಫಿ ಪಂಥದ ಪರಿಣಾಮಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಸೂಫಿ ಪಂಥದಿಂದ ಏನೇನು ಪರಿಣಾಮ ಆಯಿತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ಚರಿತ್ರೆಯಲ್ಲಿ ಸೂಫಿ ಪಂಥದ ಪ್ರಭಾವದಿಂದ ಹಲವಾರು ಪರಿಣಾಮಗಳು ಬೀರಿದವು. ಸೂಫಿ ಪಂಥ ಹಿಂದೂ ಮುಸ್ಲಿಮರಲ್ಲಿ ಭ್ರಾತೃತ್ವ, ಸಹೋದರತ್ವ ಮತ್ತು ಸಹಿಷ್ಣುತಾ ಭಾವನೆ ಮೂಡಿಸಿತು. ಸೂಫಿ ಪಂಥದ ಬೋಧನೆಗಳು ಭಕ್ತಿ ಪಂಥದ ಸಂತರ ಮೇಲೆಯೂ ಕೂಡ ಪ್ರಭಾವ ಬೀರಿದು. ಅದ್ಯಾಂಗ ಅಂತಂದ್ರೆ, ಸೂಫಿ ಪಂಥದ ಸಂತರ ತತ್ವದ ಸಿದ್ಧಾಂತಗಳು ಭಕ್ತಿ ಪಂಥದ ಸಂತರ ತತ್ವಗಳಿಗೆ ತುಂಬ ಹೋಲಿಕೆಯಾಗ್ತಿದ್ದವು ರೀ. ಹಾಗಾಗಿ ಸೂಫಿ ಪಂಥದ ತತ್ವಗಳು ಭಕ್ತಿ ಪಂಥದ ಸಂತರ ಮೇಲೆ ಪ್ರಭಾವ ಬೀರಿರುವಂಥದ್ದು. ಸೂಫಿ ಪಂಥ ಹಿಂದೂ ಧರ್ಮದ ಶುದ್ಧೀಕರಣಕ್ಕೂ ಕಾರಣವಾಗಿರುವಂಥದ್ದು. ಸೂಫಿಗಳ ಪ್ರಭಾವದಿಂದ ಅಮೀರ್ ಖುಸ್ರು, ಮಲ್ಲಿಕ್ ಮಹಮೂದ್ ಜೈಸಿ ಅವರು ಹಿಂದಿಯಲ್ಲಿ ಸಾಹಿತ್ಯ ರಚನೆ ಮಾಡುವಂಗಾಯ್ತು. ಈ ಸೂಫಿಗಳ ಪ್ರಭಾವದಿಂದಲೇ ಅಮೀರ್ ಖುಸ್ರು, ಮಲ್ಲಿಕ್ ಮಹಮ್ಮದ್ ಜೈಸಿ ಅಂತವರು ಹಿಂದಿಯಲ್ಲಿ ಸಾಹಿತ್ಯ ರಚನೆ ಮಾಡುವಂಗಾಯ್ತು. ಹೀಗೆ ಅದು ದೇಶೀಯ ಭಾಷೆ ಸಾಹಿತ್ಯ ಬೆಳವಣಿಗೆಗೆ ಕಾರಣವಾಯಿತು. ಈ ರೀತಿ ದೇಶೀಯ ಭಾಷೆ ಸಾಹಿತ್ಯ ಬೆಳವಣಿಗೆಗೆ ಕಾರಣವಾಯಿತು. ಶಾಯರಿ, ಫಜಲ್ಗಳು, ಕೀರ್ತನೆಗಳು ಅವರ ಉತ್ತಮ ಸಾಹಿತ್ಯದ ಕೊಡುಗೆಯಾಗಿರುವಂಥವು. ಅಂದರೆ ಸೂಫಿ ಪಂಥದ ಉತ್ತಮ ಸಾಹಿತ್ಯದ ಕೊಡುಗೆಗಳಾಗಿರುವಂಥದ್ದು. ಸೂಫಿ ಪಂಥದ ಸಂತರು ಭಕ್ತಿ ಗೀತೆಗಳನ್ನು ರಚಿಸಿ ಹಾಡ್ತಾ ಇದ್ರು. ಇದು ಭಾರತೀಯ ಸಂಗೀತ ಆಮೇಲೆ ಹಿಂದೂಸ್ತಾನಿ ಸಂಗೀತದ ಬೆಳವಣಿಗೆಗೆ ಕಾರಣವಾಯ್ತು. ಸೂಫಿ ಸಂತರ ಭಕ್ತಿ ಗೀತೆಗಳೇನು ಆಡ್ತಿದ್ರಲ್ರಿ, ಇದು ಭಾರತೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತದ ಬೆಳವಣಿಗೆಗೆ ಕಾರಣವಾಯಿತು. ಹೀಗಾಗಿಯೇ ವಿಜಯಪುರದ ಸುಲ್ತಾನ ಇಬ್ರಾಹಿಂ ಆದಿಲ್ ಶಾ ಕಿತಾಬ್ ಇ ನವರಸ್ ಎಂಬ ಉತ್ತಮ ಕೃತಿಯನ್ನು ರಚನೆ ಮಾಡುವುದಕ್ಕೆ ಸಾಧ್ಯವಾಯಿತು. ಈ ಕಿತಾಬ್ ಇ ನವರಸ್ ಅಂತನ್ನೋ ಕೃತಿ ಏನದಲ್ರಿ, ಇದು ವಿಜಯಪುರದ ಸಾಹಿತ್ಯ ಕೃತಿಗಳಲ್ಲಿಯೇ ಉತ್ತಮ ಕೃತಿಯಾಗಿರುವಂಥದ್ರಿ. ಒಟ್ಟಾರೆಯಾಗಿ ಸೂಫಿ ಪಂಥ ಕರ್ನಾಟಕದ ಧಾರ್ಮಿಕ ಮತ್ತು ಸಾಮಾಜಿಕ ಸಮನ್ವಯತೆ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ರಿ. ಅಲ್ಲದೆ ಸಾಹಿತ್ಯ, ಭಾಷೆ, ಸಂಗೀತದ ಬೆಳವಣಿಗೆಗೆ ಸೂಫಿ ಪಂಥ ಸಂತರ ಕೊಡುಗೆ ಅಪಾರವಾಗಿರುವಂಥದ್ದು, ಬಹಳಷ್ಟು ಇರುವಂಥದ್ರಿ. ಇದಿಷ್ಟು ಕರ್ನಾಟಕದಲ್ಲಿ ಸೂಫಿ ಪಂಥರ ಚಳುವಳಿಯ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ 41ನೇ ಪ್ರಶ್ನೆ, ಖ್ವಾಜಾ ಬಂದೆ ನವಾಜ್ ದರ್ಗಾ ಎಲ್ಲಿದೆ? ಖ್ವಾಜಾ ಬಂದೆ ನವಾಜ್ ದರ್ಗಾ ಎಲ್ಲೆದಾರಿ? ಆಪ್ಷನ್ ಬಿ ಸರಿಯಾದ ಉತ್ತರ, ಗುಲ್ಬರ್ಗದಲ್ಲಿ ಐತಿ. ನೆಕ್ಸ್ಟ್ 42ನೇ ಪ್ರಶ್ನೆ, 16ನೇ ಶತಮಾನದಲ್ಲಿ ದಖ್ಖನಿನ ಸೂಫಿ ಚಳುವಳಿಯ ಕೇಂದ್ರ. ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಮೆನ್ಷನ್ ಮಾಡ್ಯಾರ. ಆ್ಯಕ್ಚುಲಿ ಪ್ರಶ್ನೆ 16ನೇ ಶತಮಾನದಲ್ಲಿ ದಖ್ಖನಿನ ಸೂಫಿ ಚಳುವಳಿಯ ಕೇಂದ್ರ ಯಾವುದು ಆಗಿರಲಿಲ್ಲ ಅಂತ ಕೇಳಬೇಕಾಗಿತ್ತು. ಈ ಗುಲ್ಬರ್ಗ, ಬಿಜಾಪುರ, ಬೀದರ್ ಈ ಮೂರು ಸೂಫಿ ಪಂಥ ಚಳುವಳಿಯ ಕೇಂದ್ರಗಳ ಸ್ನೇಹಿತರೆ. ಈ ದೌಲತಾಬಾದ್ ಅಂತ ಅನ್ನೋದು ಸೂಫಿ ಪಂಥ ಚಳುವಳಿಯ ಕೇಂದ್ರ ಅಲ್ಲ. ಈ ಪ್ರಶ್ನೆಯ ಉತ್ತರ ಮತ್ತೊಮ್ಮೆ ಕ್ಲಾರಿಫೈ ಮಾಡಿಕೊಡ್ರಿ. ನೆಕ್ಸ್ಟ್ 43ನೇ ಪ್ರಶ್ನೆ, ಖ್ಯಾತ ಸೂಫಿ ಸಂತ ಬಂದೆ ನವಾಜ್ 1413ರಲ್ಲಿ ಎಲ್ಲಿಗೆ ಬಂದರು? ಆಪ್ಷನ್ ಸಿ ಸರಿಯಾದ ಉತ್ತರ, ಗುಲ್ಬರ್ಗಕ್ಕೆ ಬರ್ತಾರೆ. ಗುಲ್ಬರ್ಗಕ್ಕೆ ಬಂದು 22 ವರ್ಷಗಳ ಕಾಲ ಗುಲ್ಬರ್ಗಾದಲ್ಲಿಯೇ ತಂಗಿ ಕೊನೆಗೆ ಗುಲ್ಬರ್ಗಾದಲ್ಲಿಯೇ ಮರಣ ಹೊಂದುತ್ತಾರೆ ಸ್ನೇಹಿತರೆ. ಇದಿಷ್ಟು ಕರ್ನಾಟಕದಲ್ಲಿ ಭಕ್ತಿ ಪಂಥ ಚಳುವಳಿಯ ಕುರಿತು ಇನ್ ಡಿಟೇಲ್ ಮಾಹಿತಿಯಾಗಿತ್ತು ರೀ. ಓಕೆ ರೀ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.